Welcome to Sankalp Learning Solutions. ಗುಡ್ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಿಂದಿನ ತರಗತಿಯಲ್ಲಿ ನಾನು ಸಂಭವನೀಯತೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ, ನಾವು ಈ ಒಂದು ಸಂಭವನೀಯತೆಗೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ ಲೆಕ್ಕಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಅಭ್ಯಾಸ 14.1 ಕೆಳಗಿನ ಹೇಳಿಕೆಗಳನ್ನ ಪೂರ್ತಿಗೊಳಿಸಿ. ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಘಟನೆ ಇಯ ಸಂಭವನೀಯತೆ ಪ್ಲಸ್ ಈ ಅಲ್ಲದ ಘಟನೆಯ ಸಂಭವನೀಯತೆ. ಸೊ ಈ ಅಂಶವನ್ನ ನಾವು ಪರಿಕಲ್ಪನೆಯಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವಾ? ಸೊ ಇಲ್ಲಿ ಪಿ ಆಫ್ ಇ ಹಾಗೂ ಈ ಅಲ್ಲದ ಸಂಭವನೀಯತೆ ಏನು ಬರಿತೇವೆ ನಾವು? ಇ ಡ್ಯಾಶ್ ಅಲ್ವಾ? ಸೊ ಪಿ ಆಫ್ ಇ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ? 1 ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಘಟನೆ ಈ ಸಂಭವನೀಯತೆ ಹಾಗೂ ಈ ಅಲ್ಲದ ಘಟನೆಯ ಸಂಭವನೀಯತೆ ಏನಾಗತ್ತೆ ಹೇಳಿ? 1 ಆಗಿರುತ್ತೆ. ಸೊ ಉತ್ತರ ಏನಾಗತ್ತೆ ಮಕ್ಕಳೇ? 1. ಸೊ ಎರಡನೇ ಪ್ರಶ್ನೆಯನ್ನ ಗಮನಿಸಿ. ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಡ್ಯಾಶ್ ಇಂತಹ ಘಟನೆಯನ್ನ ಡ್ಯಾಶ್ ಎನ್ನುತ್ತಾರೆ. ಸೊ ಇಲ್ಲಿ ಸಂಭವಿಸಲು ಅಸಾಧ್ಯವಾದ ಘಟನೆ. ಸೊ ಈ ಒಂದು ಉದಾಹರಣೆಗಳನ್ನ ಕೂಡ ನಾವು ಗಮನಿಸಿದ್ವಿ ಮಕ್ಕಳೇ. ಸೊ ಒಂದು ದಾಳದಲ್ಲಿ 8 ಬೀಳುವ ಸಂಭವನೀಯತೆ. ಸೊ ಏನಾಗುತ್ತೆ ಹೇಳಿ? ಸೊ ಇಲ್ಲಿ ಈ ಒಂದು ದಾಳದಲ್ಲಿ ಎಲ್ಲಿ ತನಕ ಸಂಖ್ಯೆಗಳಿರತ್ತೆ? 6 ತನಕ ಸಂಖ್ಯೆಗಳಿರತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಎಷ್ಟು ಬಾರಿ ಅದನ್ನ ರೋಲ್ ಮಾಡಿದಾಗ್ಲೂ ಕೂಡ 8 ಬರುವ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಸಂಭವಿಸಲು ಅಸಾಧ್ಯವಾದ ಘಟನೆಯನ್ನ ಏನಂತ ಹೇಳ್ತೇವೆ ನಾವು? ಅಸಂಭವ ಘಟನೆ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಘಟನೆಯ ಸಂಭವನೀಯತೆಯು ಏನಾಗಿರುತ್ತೆ ಮಕ್ಕಳೇ? ಯಾವಾಗ್ಲೂ 0 ಆಗಿರುತ್ತೆ. ಸೊ ಉತ್ತರ ಏನಾಗತ್ತೆ ಹೇಳಿ? ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು 0. ಸೊ ಇಂತಹ ಘಟನೆಯನ್ನ ಅಸಾಧ್ಯ ಅಥವಾ ಅಸಂಭವ ಘಟನೆ ಅಂತ ಹೇಳ್ತೇವೆ. ಸೊ ಅಸಂಭವ ಘಟನೆ. ಓಕೆ. ಸೊ ಮೂರನೇ ಪ್ರಶ್ನೆಯನ್ನ ಗಮನಿಸಿ. ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು ಡ್ಯಾಶ್ ಇಂತಹ ಘಟನೆಯನ್ನ ಡ್ಯಾಶ್ ಅನ್ನುತ್ತಾರೆ. ಸೊ ಸಾಧ್ಯವಾಗುವಂತಹ ಘಟನೆ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಖಚಿತ ಘಟನೆಗಳು ಅಂತ ಹೇಳ್ತೇವೆ. ಸೊ ಹಾಗಾಗಿ ಇಲ್ಲಿ ಖಚಿತವಾಗಿ ಸಂಭವಿಸುವ ಒಂದು ಘಟನೆ ಸಂಭವನೀಯತೆಯು ಏನಾಗಿರುತ್ತೆ? 1 ಆಗಿರುತ್ತೆ. ಓಕೆ. ಸೊ ಏನಾಗುತ್ತೆ ಇಲ್ಲಿ? 1. ಸೊ ಇಂತಹ ಘಟನೆಯನ್ನ ನಿಶ್ಚಿತ ಘಟನೆ ಅಂತ ಹೇಳ್ತೇವೆ. ಸೊ ಇದನ್ನ ನಿಶ್ಚಿತ ಅಂತ ಹೇಳ್ತೇವೆ ಮಕ್ಕಳೇ. ಓಕೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ. ಓಕೆ. ಸೊ ಇಲ್ಲಿ ಒಂದು ಕಾಯಿನ್ ಅನ್ನ ಫ್ಲಿಪ್ ಮಾಡಿದಾಗ ಸೊ ಇಲ್ಲಿ ಹೆಡ್ ಬೀಳುವ ಸಂಭವನೀಯತೆ ಏನಾಗುತ್ತೆ ಮಕ್ಕಳೇ? ಪಿ ಆಫ್ ಹೆಡ್. ಸೊ ಏನಾಗುತ್ತೆ? 1/2 ಆಗತ್ತೆ ಅಲ್ವಾ? ಸೊ ಅದೇ ರೀತಿ ಪಿ ಆಫ್ ಟೇಲ್, ಟೇಲ್ ಬೀಳುವ ಸಂಭವನೀಯತೆ ಏನಾಗತ್ತೆ? 1/2 ಆಗತ್ತೆ. ಸೊ ಪಿ ಆಫ್ ಟೇಲ್ ಏನಾಗತ್ತೆ? 1/2 ಆಗುತ್ತೆ. ಸೊ ಈಗ ಪ್ರತಿ ಹೆಡ್ ಬೀಳುವ ಸಂಭವನೀಯತೆ, ಟೇಲ್ ಬೀಳುವ ಸಂಭವನೀಯತೆ, ಸೊ ಇದನ್ನ ನಾವೇನಂತ ಹೇಳ್ತೇವೆ? ಪ್ರಾಥಮಿಕ ಘಟನೆಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳು ಏನಾಗಿರುತ್ತೆ ಮಕ್ಕಳೇ? 1/2 ಪ್ಲಸ್ 1/2. ಸೊ ಇದೇನಾಗಿರುತ್ತೆ? 2/2 ಅಂದ್ರೆ 1. ಸೊ ಹಾಗಾಗಿ
ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಏನಾಗಿರುತ್ತೆ ಹೇಳಿ 1 ಆಗಿರುತ್ತೆ. ಸೊ ಹಾಗಾಗಿ ಉತ್ತರ ಏನಾಗುತ್ತೆ ಹೇಳಿ 1. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒಂದು ಘಟನೆಯ ಸಂಭವನೀಯತೆಯು ಡ್ಯಾಶ್ಗಿಂತ ದೊಡ್ಡದು ಅಥವಾ ಸಮ ಮತ್ತು ಡ್ಯಾಶ್ಗಿಂತ ಚಿಕ್ಕದು ಅಥವಾ ಸಮನಾಗಿರುತ್ತೆ. ಸೊ ಹೇಗಿರುತ್ತೆ ಹೇಳಿ? ಒಂದು ಘಟನೆಯ ಸಂಭವನೀಯತೆ, ಸೊ ಇದರ ವ್ಯಾಪ್ತಿ ಏನಿರುತ್ತೆ ಮಕ್ಕಳೇ? 0ಗಿಂತ ದೊಡ್ಡದಾಗಿರುತ್ತೆ ಅಥವಾ ಸಮನಾಗಿರುತ್ತೆ ಮತ್ತು 1ಕ್ಕಿಂತ ಚಿಕ್ಕದು ಅಥವಾ ಸಮನಾಗಿರುತ್ತೆ. ಅಂದ್ರೆ ಏನಾಗುತ್ತೆ? ಪಿ ಆಫ್ ಇ, ಈ ಒಂದು ಘಟನೆ ನಡೆಯುವಂತಹ ಸಂಭವನೀಯತೆ ಏನಾಗುತ್ತೆ ಮಕ್ಕಳೇ? 0 ಲೆಸ್ ದೆನ್ ಆರ್ ಈಕ್ವಲ್ ಟು 1. ಓಕೆ, ಸೊ 1 ಲೆಸ್ ದೆನ್ ಆರ್ ಈಕ್ವಲ್ ಟು 0 ಆರ್ 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು? ಕೆಳಗಿನ ಯಾವ ಪ್ರಯೋಗಗಳು ಸಮಾನ ಫಲಿತಗಳನ್ನ ಹೊಂದಿದೆ ವಿವರಿಸಿ. ಸೊ ಇಲ್ಲಿ 1ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚಾಲಕನು ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸ್ತಾನೆ. ಕಾರು ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದೆ ಇರುವುದು. ಸೊ ಇದು ಸಮಾನ ಫಲಿತಗಳು ಅಥವಾ ಸಮಾನ ಫಲಿತ ಅಲ್ವಾ, ಸರಿಯೋ ಅಥವಾ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿ ಆದ್ರೆ ಯಾಕೆ ಅಂತ ಹೇಳ್ಬೇಕು, ತಪ್ಪು ಅಂತ ಆದ್ರೆ ಯಾಕೆ ಅಂತ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ ಉತ್ತರ ಏನಾಗತ್ತೆ ಅಂದ್ರೆ, ಒಂದು ಚಾಲಕನು ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಸೊ ಕಾರ್ ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದೆ ಇರುವುದು. ಸೊ ಇದು ಸಮಾನ ಫಲಿತ ಅಲ್ಲ ಮಕ್ಕಳೇ. ಸೊ ಯಾಕಂದ್ರೆ, ಸೊ ಇಲ್ಲಿ ಸಮಾನ ಫಲಿತ ಅಂತ ಹೇಳಿದ್ರೆ ನಾವು ಖಚಿತವಾಗಿ ಹೇಳಿಕ್ ಸಾಧ್ಯವಾಗತ್ತೆ. ಸೊ ಉದಾಹರಣೆಗೆ ಒಂದು ಕಾಯಿನ್ ಅನ್ನ ತಗೊಳ್ಳಿ. ಸೊ ಕಾಯಿನ್ ಅನ್ನ ಏನ್ ಮಾಡ್ತೇನೆ ನಾನು? ಫ್ಲಿಪ್ ಮಾಡ್ತೇನೆ. ಸೊ ಕಾಯಿನ್ ಅನ್ನ ಫ್ಲಿಪ್ ಮಾಡಿದಾಗ ಒಂದು ಹೆಡ್ ಬರ್ಬೋದು, ಇಲ್ಲ ಟೇಲ್ ಬರ್ಬೋದು ಅಲ್ವಾ? ಸೊ ಇದು ಬಿಟ್ಟು ಬೇರೆ ಯಾವ್ದಾದ್ರು ಚಾನ್ಸಸ್ ಇದೆಯಾ? ಇಲ್ಲ. ಸೊ ಇದೇನಾಗತ್ತೆ? ಹೆಡ್ ಬರುವ ಸಂಭವನೀಯತೆ 1/2 ಆದ್ರೆ ಟೇಲ್ ಬರುವ ಸಂಭವನೀಯತೆ ಕೂಡ ಏನಾಗತ್ತೆ? 1/2 ಆಗತ್ತೆ. ಸೊ ಎರಡು ಏನಾಗ್ತಾ ಇದೆ? ಸಮಾನ ಫಲಿತವಾಗ್ತಾ ಇದೆ. 1/2 1/2. ಸೊ ಯಾವ್ದಾದ್ರು ಒಂದು ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಇವುಗಳನ್ನ ಏನಂತ ಹೇಳ್ತೇವೆ ನಾವು? ಸಮಾನ ಫಲಿತಗಳು ಅಂತ ಹೇಳ್ತೇವೆ. ಬಟ್ ಇಲ್ಲಿ ಕೇಳ್ತಾ ಇರೋ ಪ್ರಶ್ನೆಯನ್ನ ನೋಡಿ. ಒಬ್ಬ ಚಾಲಕ ಏನ್ ಮಾಡ್ತಾ ಇದ್ದಾನೆ? ಕಾರನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅಂದ್ರೆ ನಮ್ಗೆ ಕಾರಿನ ಕಂಡೀಷನ್ಸ್ ಗೊತ್ತಿಲ್ಲ. ಸೊ ಹೇಗಿದೆ, ಹೊಸ ಕಾರು ಅಥವಾ ಹಳೆ ಕಾರು, ಅಥವಾ ಅವನಿಗೆ ಡ್ರೈವಿಂಗ್ ಬರತ್ತೋ ಬರಲ್ವೋ, ಸೊ ಯಾವುದೇ ರೀತಿ ಕಂಡೀಷನ್ಸ್ ಗೊತ್ತಿಲ್ಲ ನಮ್ಗೆ. ಸೊ ಇಲ್ಲಿ ಸ್ಟಾರ್ಟ್ ಆಗ್ಬೋದು ಅಥವಾ ಸ್ಟಾರ್ಟ್ ಆಗಿ ಮತ್ತೆ ಆಫ್ ಆಗ್ಬೋದು. ಬಟ್ ಇಲ್ಲಿ ಯಾವುದನ್ನ ನಾವು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಸೊ ಇದೇನಾಗುತ್ತೆ ಹೇಳಿ? ಸಮಾನ ಫಲಿತ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಇಲ್ಲಿ? ಈ ಒಂದು ಹೇಳಿಕೆ ಏನಾಗಿದೆ ಮಕ್ಕಳೇ? ತಪ್ಪಾಗಿದೆ. ಓಕೆ, ಸೊ ಇದೇನ್ ಹೇಳಿ? ಹೇಳಿಕೆ ತಪ್ಪಾಗಿದೆ. ಸೊ ಅದೇ ರೀತಿ ಎರಡನೆಯ ಹೇಳಿಕೆಯನ್ನ ಗಮನಿಸಿ. ಒಬ್ಬ ಆಟಗಾರ ಬಾಸ್ಕೆಟ್ ಬಾಲ್ ಅನ್ನ ಗುರಿಯತ್ತ ಎಸೆಯಲು ಪ್ರಯತ್ನಿಸುತ್ತಾನೆ. ಅವನು ಅಥವಾ ಅವಳು ಗುರಿ ಮುಟ್ಟುವುದು ಅಥವಾ ಗುರಿ ಮುಟ್ಟದೆ ಇರುವುದು. ಸೊ ಇಲ್ಲೂ ಕೂಡ ಅಲ್ಲಿ ಆಟಗಾರ ಆತನು ಈ ಒಂದು ಬಾಸ್ಕೆಟ್ ಬಾಲ್ ಅನ್ನ ತಿಳಿದಿದವನೋ ಅಥವಾ ತಿಳಿದೇ ಇರೋನು, ಅಂದ್ರೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇರೋನಿದಾನೋ ಅಥವಾ ಇಲ್ಲದೆ ಇರೋನಿದಾನೋ ಅನ್ನೋದು ಗೊತ್ತಿಲ್ಲ ನಮ್ಗೆ. ಸೊ ಅವನು ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ದು ಒಳ್ಳೆ ಆಟಗಾರ ಆದ್ರೆ ಅವನ್ ಏನ್ ಮಾಡ್ಬೋದು? ಬಾಸ್ಕೆಟ್ ಬಾಲ್ ಅನ್ನ ಗುರಿಯತ್ತ ಎಸಿಬಹುದು. ಸೊ ಅಲ್ಲದೆ ಇದ್ರೆ ಆತನು ಗುರಿಯತ್ತ ಎಸಿದೇ ಕೂಡ ಇರ್ಬೋದು. ಸೊ ಇಲ್ಲಿ ಅರ್ಧಕ್ಕೆ ಹೋಗಿ ಕೂಡ ಬರ್ಬೋದು. ಸೊ ಇದನ್ನ ನಾವು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳೇ. ಸೊ ಹಾಗಾಗಿ ಇದು ಕೂಡ ಏನಾಗುತ್ತೆ ಮಕ್ಕಳೇ? ಸಮಾನ ಫಲಿತ ಆಗೋದಿಲ್ಲ. ಹಾಗಾಗಿ ಈ ಹೇಳಿಕೆ ಏನಾಗುತ್ತೆ ಮಕ್ಕಳೇ? ತಪ್ಪು. ಓಕೆ, ಸೊ ಈ ಒಂದು ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಅದೇ ರೀತಿ 3ನೇ ಪ್ರಶ್ನೆಯನ್ನ ಗಮನಿಸಿ. ಸರಿ ತಪ್ಪು ಉತ್ತರವಿರುವ ಪ್ರಶ್ನೆಯನ್ನ ಉತ್ತರಿಸಲು ಪ್ರಯತ್ನಿಸಲಾಗಿದೆ. ಉತ್ತರವು ಸರಿ ಅಥವಾ ತಪ್ಪು ಆಗಿರುವುದು. ಸೊ ಇಲ್ಲಿ ಇದು ಸಮಾನ ಫಲಿತನ? ಯೋಚನೆ ಮಾಡ್ತೀರಾ? ಇದು ಸಮಾನ ಫಲಿತ ಆಗತ್ತಾ ಮಕ್ಕಳೇ? ಹೌದು, ಸಮಾನ ಫಲಿತ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಈ ಹೇಳಿಕೆ ಏನಾಗಿದೆ? ಸರಿಯಾಗಿದೆ. ಸೊ ಯಾಕೆ ಅನ್ನೋದು ಹೇಳ್ಬೇಕಲ್ವಾ? ಸೊ ನೋಡಿ, ಇಲ್ಲಿ ನೀವು ಒಂದು ಎಕ್ಸಾಮ್ಸ್ ಅಟೆಂಡ್ ಮಾಡ್ಲಿಕ್ಕೆ ಹೋಗಿರ್ತೀರಾ.
ಸೊ ಆಗ ಒಂದ್ ಪ್ರಶ್ನೆಯನ್ನ ಕೊಟ್ಟಿರ್ತಾರೆ, ನಮ್ಗೆ ಆ ಪ್ರಶ್ನೆ ಬಗ್ಗೆ ಏನು ಗೊತ್ತೇ ಇರೋದಿಲ್ಲ. ಸೊ ಆಗ ನೀವೇನ್ ಮಾಡ್ತೀರಾ, ಎರಡೇ ಆಯ್ಕೆ ಇರೋದು ನಿಮ್ಗೆ, ಒಂದು ಸರಿ ಹಾಕಿರ್ಬೇಕು ಇಲ್ಲ ತಪ್ಪು ಹಾಕಿರ್ಬೇಕು ಅಲ್ವಾ. ಸೊ ಇದನ್ ಬಿಟ್ಟು ಬೇರೆ ಯಾವ್ದಾದ್ರು ಮಾಡ್ಲಿಕ್ಕೆ ಚಾನ್ಸಸ್ ಇದೆಯಾ ನಿಮ್ಗೆ. ಸೊ ಹಾಗಾಗಿ ಸೊ ಇಲ್ಲಿ ಅದಲ್ದಿದ್ರೆ ಇದು. ಸೊ ಹಾಗಾದ್ರೆ ಇಲ್ಲಿ ಒಟ್ಟು ಫಲಿತಗಳು ಏನಾಗ್ತಾ ಇದೆ, ಸರಿ ಮತ್ತು ತಪ್ಪು, ಟೋಟಲ್ ಔಟ್ಕಮ್ ಏನಾಗುತ್ತೆ. ಸೊ ಪ್ರಯೋಗದ ಎಲ್ಲಾ ಸಾಧ್ಯತೆಗಳೇನಾಗತ್ತೆ, ಎರಡಾದ್ರೆ ಸೊ ಇಲ್ಲಿ ಸರಿ ಬರುವ ಸಂಭವನೀಯತೆ 1/2, ತಪ್ಪು ಬರುವ ಸಂಭವನೀಯತೆ 1/2. ಸೊ ಹಾಗಾಗಿ ಇಲ್ಲಿ ಸರಿ ಆರ್ ತಪ್ಪು ಎರಡೇ ಬಿಟ್ರೆ ಮತ್ತೆ ಬೇರೆ ಯಾವ ಚಾನ್ಸಸ್ ಇಲ್ಲ. ಹಾಗಾಗಿ ಸೊ ಇದೇನಾಗತ್ತೆ ಹೇಳಿ, ಸಮಾನ ಫಲಿತಗಳಾಗತ್ತೆ ಮಕ್ಕಳೇ. ಓಕೆ ಓಕೆ. ಹಾಗಾಗಿ ಇಲ್ಲಿ ಸರಿ ತಪ್ಪು ಉತ್ತರವಿರುವ ಪ್ರಶ್ನೆಯನ್ನ ಉತ್ತರಿಸಲು ಪ್ರಯತ್ನಿಸಲಾಗಿದೆ. ಉತ್ತರವು ಸರಿ ಅಥವಾ ತಪ್ಪಾಗಿರಬಹುದು. ಸೊ ಈ ಹೇಳಿಕೆ ಏನಾಗಿದೆ, ಸಮಾನ ಫಲಿತವನ್ನ ಹೊಂದಿದೆ ಮಕ್ಕಳೇ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋಣ. ಒಂದು ಮಗುವು ಜನಿಸಿದೆ, ಇದು ಒಂದು ಗಂಡು ಅಥವಾ ಒಂದು ಹೆಣ್ಣು ಆಗಿರುವುದು. ಈ ಹೇಳಿಕೆ ಸಮಾನ ಫಲಿತಗಳ? ಹೌದು. ಯಾಕೆ ಹೇಳಿ, ಸೊ ಒಂದು ಹೆಣ್ಣಾಗ್ಬೋದು ಇಲ್ಲ ಅಂದ್ರೆ ಗಂಡಾಗ್ಬೋದು. ಸೊ ಅದ್ ಬಿಟ್ಟು ಬೇರೆ ಯಾವ ಚಾನ್ಸಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಗಂಡು ಹುಟ್ಟುವ ಸಂಭವನೀಯತೆ 1/2, ಅಂದ್ರೆ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗಗಳ ಎಲ್ಲಾ ಸಾಧ್ಯತೆ. ಅದೇ ಹೆಣ್ಣು ಹುಟ್ಟುವ ಸಂಭವನೀಯತೆ 1/2. ಸೊ ಎರಡು ಏನಾಗಿದೆ ಮಕ್ಕಳೇ, ಸಮಾನ ಫಲಿತವಾಗಿದೆ. ಸೊ ಹಾಗಾಗಿ ಈ ಹೇಳಿಕೆ ಏನಾಗಿದೆ ಮಕ್ಕಳೇ, ಸರಿಯಾಗಿದೆ. ಸೊ ಈ ರೀತಿಯಾಗಿ ನೀವು ಯೋಚನೆ ಮಾಡ್ಬೇಕಾಗತ್ತೆ ಮಕ್ಕಳೇ. ಓಕೆ. ಸೊ ಸಮಾನ ಫಲಿತ ಅಂದ್ರೆ ಸೊ ಏನ್ ಹೇಳ್ತೇವೆ ಇಲ್ಲಿ, ಸೊ ಇಲ್ಲಿ ರಿಸಲ್ಟ್ಸ್ ಏನಾಗಿರುತ್ತೆ, ಎಕ್ಸ್ಪೆರಿಮೆಂಟ್ಸಿನ ರಿಸಲ್ಟ್ ಏನಾಗಿರುತ್ತೆ, ಸೇಮ್ ಚಾನ್ಸಸ್ ಆಫ್ ಔಟ್ಕಮ್ ಆಗಿರುತ್ತೆ ಮಕ್ಕಳೇ. ಓಕೆ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪಿ ಆಫ್ ಇ, ಒಂದು ಘಟನೆಯ ಸಂಭವನೀಯತೆ ಏನಿದೆ 0.05, ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ. ಸೊ ಇಲ್ಲಿ ನಿಮ್ಗೆ ಒಂದು ಸೂತ್ರ ಗೊತ್ತಿದೆ. ಹಿಂದಿನ ತರಗತಿಯಲ್ಲಿ ನೀವು ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಒಂದು ಫಾರ್ಮುಲಾ ಬಂದಿತ್ತು. ಏನಿತ್ತು ಹೇಳಿ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಅಂತ ಹೇಳ್ಬೋದು. ಇಲ್ಲ ಸಂಭವನೀಯತೆ ಅಲ್ಲದ ಘಟನೆ ಈಕ್ವಲ್ ಟು ಏನಾಗಿತ್ತು ಹೇಳಿ, 1 ಆಗಿತ್ತಲ್ವಾ. ಸೊ ಏನಾಗಿತ್ತು ಹೇಳಿ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಅಲ್ವಾ. ಸೊ ಈಕ್ವಲ್ ಟು 1 ಆಗಿತ್ತು. ಸೊ ಇಲ್ಲಿ ಪಿ ಆಫ್ ಇ ಏನ್ ಕೊಟ್ಟಿದ್ದಾರೆ ಹೇಳಿ, ಪಿ ಆಫ್ ಇ ಅನ್ನ 0.05 ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಏನ್ ಮಾಡ್ಬೇಕಾಗಿದೆ, ಈ ಅಲ್ಲದ ಘಟನೆ ಅಂದ್ರೆ ಏನಾಗತ್ತೆ, ಪಿ ಆಫ್ ಇ ಡ್ಯಾಶ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಈ ಒಂದು ಸೂತ್ರದ ಸಹಾಯದಿಂದ ನಾವೇನ್ ಮಾಡ್ಬೋದು, ಪೂರಕ ಘಟನೆಗಳು ಅಲ್ವಾ. ಸೊ ಪಿ ಆಫ್ ಇಗೆ ಪೂರಕವಾದ ಘಟನೆ ಯಾವ್ದಾಯ್ತು ಹೇಳಿ, ಪಿ ಆಫ್ ಇ ಡ್ಯಾಶ್ ಆಯ್ತು. ಸೊ ಇವುಗಳ ಮೊತ್ತಗಳು ಯಾವಾಗಲೂ 1 ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಇ ಏನಿದೆ ಹೇಳಿ, ಸೊ ಪಿ ಆಫ್ ಇ ಏನಿದೆ 0.05 ಪ್ಲಸ್ ಪಿ ಆಫ್ ಇ ಡ್ಯಾಶ್. ಸೊ ಪಿ ಆಫ್ ಇ ಡ್ಯಾಶ್ ಏನಾಗುತ್ತೆ, ಇಸ್ ಈಕ್ವಲ್ ಟು 1. ಸೊ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 1 ಮೈನಸ್ 0.05 ಆಗತ್ತೆ. ಓಕೆ. ಸೊ ಇದನ್ನ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ, 0.95 ಬರುತ್ತೆ. ಸೊ ಇದೇನಾಗತ್ತೆ ಹೇಳಿ, ಪಿ ಆಫ್ ಇ ಡ್ಯಾಶ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಈ ಅಲ್ಲದ ಘಟನೆಯ ಸಂಭವನೀಯತೆ ಏನಾಗತ್ತೆ, 0.95 ಆಗತ್ತೆ ಮಕ್ಕಳೇ. ಓಕೆ. ಸೊ ಇಷ್ಟೇ ಇದು. ಏಳನೇ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. 3 ಮಕ್ಕಳು ಒಂದು ಗುಂಪಿನಲ್ಲಿ 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆಯು 0.992. ಓಕೆ. ಸೊ 0.992 ಎಂದು ನೀಡಿದೆ. 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಎಷ್ಟು? ಸೊ ಟ್ರೈ ಮಾಡ್ತೀರಾ ಇದನ್ನ, ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಎಷ್ಟು ಬರುತ್ತೆ? ಸೊ ಇಲ್ಲಿ
ಮಕ್ಕಳ ಜನ್ಮದಿನವು ಒಂದೇ ಆಗಿರುವ ಸಂಭವನೀಯತೆ ಅಂದ್ರೆ ಘಟನೆ ಪಿ ಆಫ್ ಇ ಅಂತ ತಗೊಂಡ್ರೆ, ಸೊ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆಯನ್ನ ನಾವೇನ್ ತಗೊಳ್ಬೇಕು ಮಕ್ಕಳೇ? ಪಿ ಆಫ್ ಇ ಡ್ಯಾಶ್ ಅಂತ ತಗೊಳ್ಬೇಕು. ಓಕೆ, ಸೊ ಇಲ್ಲಿ ಪಿ ಆಫ್ ಇ ಡ್ಯಾಶ್, ಸೊ ಪಿ ಆಫ್ ಇ ಡ್ಯಾಶ್ ಅಂದ್ರೆ ಏನಾಗುತ್ತೆ? ಇದು ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆ ಅಲ್ವಾ? ಸೊ ಎಷ್ಟಿದೆ? 0.992 ಅಂತ ಇದೆ. ಸೊ ಈಗ ನಾವು ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಏನ್ ತಗೊಳ್ಬೇಕಾಗತ್ತೆ? ಪಿ ಆಫ್ ಇ ಅಂತ ತಗೊಳ್ತೇನೆ. ಓಕೆ, ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮ್ಗೆ ಪೂರಕ ಘಟನೆಗಳು, ಸೊ ಇಲ್ಲಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ? 1 ಆಗತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಏನ್ ಹೇಳಿ? 1. ಓಕೆ, ಸೊ ಇಲ್ಲಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಏನಿದೆ? 0.992 ಇಸ್ ಈಕ್ವಲ್ ಟು 1 ಇದೆ. ಸೊ ಪಿ ಆಫ್ ಇ ಇಸ್ ಈಕ್ವಲ್ ಟು ಏನಾಗತ್ತೆ? 1 ಮೈನಸ್ 0.992. ಸೊ ಎಷ್ಟು ಬರುತ್ತೆ ಹೇಳಿ? 0.008. ಸೊ ಇದೇನಾಗುತ್ತೆ? ಪಿ ಆಫ್ ಇ ಆಗತ್ತೆ. ಸೊ ಇದೇನ್ ಹೇಳಿ? ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಆಗತ್ತೆ ಮಕ್ಕಳೇ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನ ತೆಗೆಯಲಾಗಿದೆ. ತೆಗೆದ ಚೆಂಡು ಕೆಂಪು ಬರುವ ಸಂಭವನೀಯತೆ ಎಷ್ಟು? ಹಾಗೆ ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು? ಸೊ ಇಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಇಲ್ಲಿ ಪಿ ಆಫ್ ಇ ಬರುವ ಸಂಭವನೀಯತೆಯನ್ನ ಫಾರ್ಮುಲಾವನ್ನ ನೋಡಿದೀರಾ ಮಕ್ಕಳೇ. ಸೊ ಏನ್ ಹೇಳತ್ತೆ? ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನ್ ಮಾಡ್ತೇವೆ ನಾವಿಲ್ಲಿ? ಪ್ರಯೋಗಗಳ ಎಲ್ಲ ಸಾಧ್ಯತೆಗಳು ಅಲ್ವಾ? ಸೊ ಪಿ ಆಫ್ ಇ ಏನ್ ಹೇಳುತ್ತೆ? ಪಿ ಆಫ್ ಸೊ ಪಿ ಆಫ್ ಇ ಓಕೆ, ಇಲ್ಲಿ ಪಿ ಆಫ್ ಇ ಇಸ್ ಈಕ್ವಲ್ ಟು ಏನಿದೆ ಮಕ್ಕಳೇ? ಫಾರ್ಮುಲಾ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗಗಳ ಎಲ್ಲ ಸಾಧ್ಯತೆಗಳು. ಸೊ ಇಲ್ಲಿ ಒಂದು ಚೀಲದಲ್ಲಿ ಇರುವ ಒಟ್ಟು ಚೆಂಡುಗಳ ಸಂಖ್ಯೆ ಏನಾಗುತ್ತೆ ಹೇಳಿ ಮಕ್ಕಳೇ? ಪ್ರಯೋಗಗಳ ಎಲ್ಲಾ ಸಾಧ್ಯತೆಗಳಾಗತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಚೀಲದಲ್ಲಿ ಒಟ್ಟು ಚೆಂಡುಗಳು ಎಷ್ಟಿದೆ? 3 ಕೆಂಪು ಚೆಂಡುಗಳು, 5 ಕಪ್ಪು ಚೆಂಡುಗಳು. ಸೊ ಹಾಗಾದ್ರೆ ಇಲ್ಲಿ ಚೀಲದಲ್ಲಿರುವ ಒಟ್ಟು ಚೆಂಡುಗಳ ಸಂಖ್ಯೆ ಏನಾಗತ್ತೆ? 8 ಆಗತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಸಾಧ್ಯ ಫಲಿತಗಳ ಸಂಖ್ಯೆ ಏನಾಗತ್ತೆ ಹೇಳಿ? ಸಾಧ್ಯ ಫಲಿತಗಳ ಸಂಖ್ಯೆ. ಸೊ ಎಷ್ಟಾಗತ್ತೆ? 3 + 5, ಸೊ 8 ಆಗತ್ತೆ. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನ ನೋಡಿ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು? ಯಾದೃಚ್ಛಿಕವಾಗಿ ಒಂದು ಚೆಂಡನ್ನ ತೆಗೆಯಲಾಗಿದೆ. ತೆಗೆದ ಚೆಂಡು ಕೆಂಪು, ಅಂದ್ರೆ ಕೆಂಪು ಬರುವ ಸಂಭವನೀಯತೆ ಎಷ್ಟು? ಸೊ ನಾನು ಈಗಾಗಲೇ ಹೇಳಿದ್ದೀನಿ ಸೈದ್ಧಾಂತಿಕವಾಗಿ ಮತ್ತು ಪ್ರಾಯೋಗಿಕವಾಗಿ. ಸೊ ಸೈದ್ಧಾಂತಿಕವಾಗಿ ನಾವು ಹೇಗೆ ಹೇಳ್ತೇವೋ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಕ್ ಹೋದ್ರೆ ಸಾಧ್ಯ ಆಗ್ತಾ ಇರಲ್ಲ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ರೆಡ್ ಬರುವ ಸಾಧ್ಯತೆಗಳು ಏನಾಗತ್ತೆ ಹೇಳಿ? ಪಿ ಆಫ್ ಕೆಂಪು ಬರುವ ಸಾಧ್ಯತೆ. ಸೊ ಪಿ ಆಫ್ ರೆಡ್, ಸೊ ಏನಾಗತ್ತೆ ಹೇಳಿ?
ಪಿ ಆಫ್ ಇ ಏನ್ ಹೇಳಿ? ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗಗಳ ಎಲ್ಲಾ ಸಾಧ್ಯತೆಗಳು. ಸೊ ಅಂದ್ರೆ ನಾವು ಯಾದೃಚ್ಛಿಕವಾಗಿ ಬಾಲ್ ಅನ್ನ ತೆಗೆದ್ರೆ, ಸೊ ಇಲ್ಲಿ 3 ಸಲ ಕೆಂಪು ಬರುವ ಚಾನ್ಸಸ್ ಇದೆ ಅಲ್ವಾ? ಸೊ ಅದಕ್ಕೂ ಜಾಸ್ತಿ ಬರೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಇಲ್ಲಿ ಈ ಒಂದು ಚೀಲದಲ್ಲಿ 8 ಚೆಂಡುಗಳಲ್ಲಿ ಕೇವಲ 3 ಚೆಂಡು ಮಾತ್ರ ಕೆಂಪು ಚೆಂಡುಗಳಿವೆ. ಸೊ ಹಾಗಾಗಿ ಇಲ್ಲಿ ಕೆಂಪು ಬಣ್ಣದ ಚೆಂಡುಗಳು ಬರುವ ಸಾಧ್ಯತೆ ಏನಾಗತ್ತೆ ಹೇಳಿ? 3 ಡಿವೈಡೆಡ್ ಬೈ ಏನಾಗತ್ತೆ? ಇದು ಪ್ರಯೋಗಗಳ ಎಲ್ಲಾ ಸಾಧ್ಯತೆಗಳು. ಸೊ ಎಷ್ಟಾಗತ್ತೆ? 8 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ರೆಡ್ ಏನಾಗತ್ತೆ ಹೇಳಿ? 3/8 ಆಗತ್ತೆ ಮಕ್ಕಳೇ. ಅದೇ ರೀತಿ ಕೆಂಪು ಅಲ್ಲದ ಚೆಂಡು ನೋಡಿ, ಕೆಂಪು ಅಲ್ಲದ ಚೆಂಡು ಅಂದ್ರೆ ಏನ್ ಹೇಳಿ? ಅದು ಕಪ್ಪು ಚೆಂಡಾಗಿರ್ಬೇಕಲ್ವಾ? ಕೆಲವೊಂದು ಸಂದರ್ಭದಲ್ಲಿ ಹೇಗೂ ಕೊಡ್ತಾರೆ. ಹಾಗಾದರೆ ಕಪ್ಪು ಚೆಂಡು ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ. ಸೊ ಇಲ್ಲ ಅಂದ್ರೆ ನೋಡಿ, ಪ್ರಶ್ನೆಯನ್ನ ಈ ರೀತಿ ಕೂಡ ಕೇಳ್ತಾರೆ. ಕೆಂಪು ಅಲ್ಲದ ಚೆಂಡು ಅಂದ್ರೆ ಯಾವ್ದಾಯ್ತು? ಕಪ್ಪು ಚೆಂಡು ಆಯ್ತು. ಸೊ ಹಾಗಾಗಿ ಇಲ್ಲಿ ಕೆಂಪು ಅಲ್ಲದ ಸಂಭವನೀಯತೆ ಸೊ ಎರಡನೇದು ಕೆಂಪು ಅಲ್ಲದ ಸಂಭವನೀಯತೆ ಅಂದ್ರೆ ಕಪ್ಪು ಚೆಂಡು ಬರುವ ಸಂಭವನೀಯತೆ ಏನಾಗತ್ತೆ ಹೇಳಿ? ಫಲಿತಗಳ ಸಂಖ್ಯೆ ಎಷ್ಟು? 5 ಡಿವೈಡೆಡ್ ಬೈ ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಾಗತ್ತೆ? 8 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಕಪ್ಪು ಬರುವ ಸಾಧ್ಯತೆಗಳೇನಾಗತ್ತೆ? 5/8 ಆಗತ್ತೆ ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಲಕವು ಹಣದ ಹುಂಡಿ ಇದೆ ಅಂತೆ. ಸೊ ಅದರಲ್ಲಿ 50 ಪೈಸೆಯ 100 ನಾಣ್ಯಗಳನ್ನ, 1 ರೂಪಾಯಿಯ 50 ನಾಣ್ಯಗಳನ್ನ, 2 ರೂಪಾಯಿಯ 20 ನಾಣ್ಯಗಳನ್ನ, 5 ರೂಪಾಯಿಯ 10 ನಾಣ್ಯಗಳನ್ನ ಒಳಗೊಂಡಿದೆ. ಒಂದು ಹಣದ ಹುಂಡಿಯಲ್ಲಿ ಅಷ್ಟು ನಾಣ್ಯಗಳಿದೆ ಮಕ್ಕಳೇ. ಅದನ್ನ ಬೋರಲು ಹಾಕಿದಾಗ ಸೊ ಯಾವುದಾದರೂ ಒಂದು ನಾಣ್ಯ ಹೊರಬೀಳುವ ಸಮಾನ ಸಾಧ್ಯತೆಗಳವೆ. ಆ ನಾಣ್ಯವು ಒಂದು 10 ಪೈಸಾ ನಾಣ್ಯವಾಗಿರುವ ಸಂಭವನೀಯತೆ ಎಷ್ಟು? ಎರಡನೇದಾಗಿ 5 ರೂಪಾಯಿ ನಾಣ್ಯ ಆಗಿರದ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. ಸೊ ಮೊದಲನೇದಾಗಿ ಒಟ್ಟು ಫಲಿತಗಳು ಎಷ್ಟು ಅಂತ ಹೇಳ್ಬೇಕಲ್ವಾ? ಸೊ ಇಲ್ಲಿ ಒಂದು ಹಣದ ಹುಂಡಿಯಲ್ಲಿ ಇರುವ ಒಟ್ಟು ನಾಣ್ಯಗಳು ಎಷ್ಟು ಅಂತ ಹೇಳ್ಬೇಕು. ಸೊ ಇದೇನಾಗತ್ತೆ ಹೇಳಿ? ಪ್ರಯೋಗದ ಎಲ್ಲ ಸಾಧ್ಯತೆಗಳಾಗತ್ತೆ ಮಕ್ಕಳೇ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಒಂದು ಹಣದ ಹುಂಡಿಯಲ್ಲಿ 50 ಪೈಸೆಯ 100 ನಾಣ್ಯಗಳಿದೆ, 1 ರೂಪಾಯಿಯ 50 ನಾಣ್ಯಗಳಿದೆ, 2 ರೂಪಾಯಿಯ 20 ನಾಣ್ಯಗಳಿದೆ, ಸೊ 5 ರೂಪಾಯಿಯ 10 ನಾಣ್ಯಗಳಿದೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಸಾಧ್ಯ ಫಲಿತಗಳ ಸಂಖ್ಯೆ ಏನಾಗತ್ತೆ ಹೇಳಿ? ಸಾಧ್ಯ ಫಲಿತಗಳ ಸಂಖ್ಯೆ ಏನಾಗತ್ತೆ? 100 ಪ್ಲಸ್ 50 ಪ್ಲಸ್ 20 ಪ್ಲಸ್ 10 ಅಲ್ವಾ? ಸೊ ಇದೇನಾಗತ್ತೆ? ಆ ಹುಂಡಿಯಲ್ಲಿರುವ ಒಟ್ಟು ಹಣಗಳು ಎಷ್ಟಾಯ್ತು? 180 ಆಗತ್ತೆ ಮಕ್ಕಳೇ. ಓಕೆ, ಸೊ 180. ಸೊ ಇದೇನಾಯ್ತು? ಸಾಧ್ಯ ಫಲಿತಗಳು. ಸೊ ಈಗ ನಾವೇನ್ ಮಾಡೋಣ? ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು 50 ಪೈಸೆಯ ನಾಣ್ಯವಾಗಿರುವ, ಸೊ ಇಲ್ಲಿ ಈ ಒಂದು ಹುಂಡಿಯಲ್ಲಿ ಕೈ ಹಾಕಿ ಯಥೇಚ್ಛಿಕವಾಗಿ ಇದನ್ನ ತೆಗೆದಾಗ ಸೊ ಇಲ್ಲಿ 50 ಪೈಸಾ ಬರುವಂತಹ ಸಾಧ್ಯತೆ ಏನು, ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ 50 ಪೈಸೆ ಬರುವಂತಹ ಸಾಧ್ಯತೆ ಸಾಧ್ಯತೆ ಏನಾಗತ್ತೆ ಹೇಳಿ? 50 ಪೈಸೆಯ ನಾಣ್ಯಗಳು ಎಷ್ಟಿದೆ ಮಕ್ಕಳೇ? 100 ಅಲ್ವಾ? ಸೊ ಹಾಗಾಗಿ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನಾಗತ್ತೆ?
ಪ್ರಯೋಗಗಳ ಎಲ್ಲಾ ಸಾಧ್ಯತೆ ಎಷ್ಟು 180. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 0 0 ಕ್ಯಾನ್ಸಲ್ ಆಗತ್ತೆ. 2 5 10, 2 9 18 ಆಗತ್ತೆ. ಸೊ 5 ಡಿವೈಡೆಡ್ ಬೈ 9. ಸೊ ಇದೇನಾಗತ್ತೆ ಹೇಳಿ, 50 ಪೈಸೆ ನಾಣ್ಯವಾಗಿರುವಂತಹ ಸಂಭವನೀಯತೆ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಎರಡನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇಲ್ಲಿ ಏನಿದೆ ಹೇಳಿ, 5 ರೂಪಾಯಿ ನಾಣ್ಯ ಆಗಿರದ ಸಂಭವನೀಯತೆ. ಸೊ 5 ರೂಪಾಯಿ ಆಗಿರದೇ ಇರುವ ನಾಣ್ಯ ಅಂದ್ರೆ ಯಾವ್ದಾಗತ್ತೆ? ಅದ್ರಲ್ಲಿ 50 ಪೈಸೆ ನಾಣ್ಯನು ಬರುತ್ತೆ, 2 ರೂಪಾಯಿ ನಾಣ್ಯನು ಬರುತ್ತೆ, ಹಾಗೆ 1 ರೂಪಾಯಿ ನಾಣ್ಯನು ಬರುತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಒಟ್ಟು ಎಷ್ಟಾಗತ್ತೆ ಹೇಳಿ, 170 ಆಗತ್ತೆ. ಕೇವಲ 5 ರೂಪಾಯಿ ನಾಣ್ಯ ಯಾವುದು? 10. ಸೊ ಇದನ್ ಬಿಟ್ಟು ನಾವು ಹೇಳ್ಬೇಕಾಗಿರೋದು ಏನಾಗತ್ತೆ, 170 ಏನಾಗತ್ತೆ ಮಕ್ಕಳೇ, 5 ರೂಪಾಯಿ ಅಲ್ಲದ ನಾಣ್ಯ. ಸೊ ಹಾಗಾಗಿ ಪಿ ಆಫ್ 5 ರೂಪಾಯಿ ನಾಣ್ಯವಲ್ಲದ ಸಂಭವನೀಯತೆ ಏನಾಗತ್ತೆ, 170 ಡಿವೈಡೆಡ್ ಬೈ 180. ಓಕೆ, ಒಟ್ಟು ಪ್ರಯೋಗದ ಎಲ್ಲಾ ಸಾಧ್ಯತೆಗಳು. ಸೊ 0 0 ಕ್ಯಾನ್ಸಲ್ ಆಗತ್ತೆ, ಈಸ್ ಈಕ್ವಲ್ ಟು 17 ಡಿವೈಡೆಡ್ ಬೈ 18 ಆಗತ್ತೆ ಮಕ್ಕಳೇ. ಸೊ 17 ಡಿವೈಡೆಡ್ ಬೈ 18 ಆಗತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ದಾಳವನ್ನ ಒಂದು ಸಲ ಎಸೆಯಲಾಗಿದೆ. ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಅವಿಭಾಜ್ಯ ಸಂಖ್ಯೆ, ಎರಡನೇದು 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ. ಮೂರನೆಯ ಪ್ರಶ್ನೆ, ಒಂದು ಬೆಸ ಸಂಖ್ಯೆಯನ್ನ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದು ದಾಳ ಅಂದ್ರೆ ಏನಾಯ್ತು, ಎಷ್ಟು ಸಂಭವನೀಯತೆಗಳು ಬರುತ್ತೆ ಮಕ್ಕಳೇ? 6. ಯಾಕಂದ್ರೆ ಇಲ್ಲಿ ಟೋಟಲ್ ನಂಬರ್ ಏನಿದೆ ಒಂದು ದಾಳದಲ್ಲಿ 6 ಅಲ್ವಾ? ಸೊ ಒಮ್ಮೆ ಎಸ್ದಾಗ 1/6 ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗದ ಎಲ್ಲಾ ಸಾಧ್ಯತೆಗಳು. ಸೊ ಅದೇ ರೀತಿ ಇನ್ನೊಮ್ಮೆ ದಾಳವನ್ನ ಎಸ್ದಾಗ 2 ಡಿವೈಡೆಡ್ ಬೈ 6, ಇನ್ನೊಮ್ಮೆ ದಾಳವನ್ನ ಎಸ್ದಾಗ 3 ಡಿವೈಡೆಡ್ ಬೈ 6, ಇನ್ನೊಮ್ಮೆ ಎಸ್ದಾಗ 4 ಡಿವೈಡೆಡ್ ಬೈ 6. ಅದೇ ರೀತಿ ಈ ರೀತಿ ಒಮ್ಮೆ ಎಸ್ದಾಗ 4 ಬರುತ್ತೆ, ಇನ್ನೊಮ್ಮೆ ಎಸ್ದಾಗ 5 ಬರುತ್ತೆ. ಸೊ ಹಾಗಾಗಿ ಎಲ್ಲಾ ಫಲಿತಗಳು, ಸೊ ಎಲ್ಲಾ ಪಿ ಆಫ್ ಈ ಘಟನೆಗಳು ಏನಾಗುತ್ತೆ, 1/6 1/6 1/6 ಈ ತರ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಫಸ್ಟ್ನೇ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅವರು, ಒಂದು ಅವಿಭಾಜ್ಯ ಸಂಖ್ಯೆ. ಸೊ ಹಾಗಾದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಬರುವಂತಹ ಸಾಧ್ಯತೆಗಳು ಏನು ಮಕ್ಕಳೇ? ಸೊ 1 ರಿಂದ 6 ಇಷ್ಟು ಬೀಳುವ ಚಾನ್ಸಸ್ ಇದೆ. ಸೊ 1 ರಿಂದ 6ರ ಒಳಗಡೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರುತ್ತೆ ಹೇಳಿ? ಸೊ ಯಾವ್ದಾವ್ದಾಗತ್ತೆ ಅವಿಭಾಜ್ಯ ಸಂಖ್ಯೆಗಳು? 2, 3 ಮತ್ತು 5 ಅಲ್ವಾ? ಸೊ 1 2 3 3 4 5 6 ಟೋಟಲ್ ದಾಳದಲ್ಲಿ 6 ಸಂಖ್ಯೆಗಳಿರುತ್ತೆ. ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಬರುವ ಸಂಭವನೀಯತೆ ಏನಾಗತ್ತೆ ಹೇಳಿ? 1 2 3 ಅಲ್ವಾ? ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಅವಿಭಾಜ್ಯ ಸಂಖ್ಯೆಗಳ ಸಂಭವನೀಯತೆ ಏನಾಗತ್ತೆ? 3/6 ಆಗತ್ತೆ. ಓಕೆ, ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? 1/2. 3 1 3 3 2 6. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಅವಿಭಾಜ್ಯ ಸಂಖ್ಯೆಗಳ ಸಂಭವನೀಯತೆ ಏನಾಗತ್ತೆ? 1/2 ಆಗತ್ತೆ. ಓಕೆ, ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಂತ ಗೊತ್ತಿದೆ ಅಲ್ವಾ? ಸೊ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವಂತ ಸಂಖ್ಯೆಗಳನ್ನ ಏನಂತ ಹೇಳ್ತೇವೆ ನಾವು? ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೇವೆ ಅಲ್ವಾ? ಸೊ ಇಲ್ಲಿ 2 1 ರಿಂದ ಭಾಗವಾಗತ್ತೆ ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗತ್ತೆ. ಸೊ ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಸಂಖ್ಯೆಯಿಂದ ಭಾಗವಾಗುತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಇದೇನಾಗತ್ತೆ? ಅವಿಭಾಜ್ಯ ಸಂಖ್ಯೆ ಆಗತ್ತೆ. 3 ಕೂಡ 5 ಕೂಡ. ಓಕೆ, ಸೊ ಇಲ್ಲಿ 4 ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ 4 1 ರಿಂದನೂ ಭಾಗ ಆಗತ್ತೆ, 2 ರಿಂದನೂ ಭಾಗ ಆಗತ್ತೆ ಮತ್ತು ಅದೇ ಸಂಖ್ಯೆಯಿಂದ ಕೂಡ ಭಾಗ ಆಗ್ತಾ ಇರತ್ತೆ. ಸೊ ಹಾಗಾಗಿ ಇಲ್ಲಿ ಅವಿಭಾಜ್ಯ ಸಂಖ್ಯೆಯ ಸಂಭವನೀಯತೆ ಏನಾಗತ್ತೆ ಹೇಳಿ? 1/2 ಬರುತ್ತೆ ಮಕ್ಕಳೇ. ಸೊ ಅದೇ ರೀತಿ 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ. ಸೊ 2 ಮತ್ತು 6ರ ನಡುವಿನ ಸಂಖ್ಯೆ ಯಾವ್ದು ಹೇಳಿ? 3 4 5 ಅಲ್ವಾ? ಸೊ ಒಂದು ದಾಳದಲ್ಲಿ 2 ಮತ್ತು 6ರ ನಡುವಿನ ಸಂಖ್ಯೆ ಬರುವಂತಹ ಸಂಭವನೀಯತೆ ಎಷ್ಟು ಮಕ್ಕಳೇ? 3. ಅಂದ್ರೆ ಒಮ್ಮೆ ತಿರುಗಿಸಿದಾಗ 3 ಬೀಳತ್ತೆ,
ಇನ್ನೊಮ್ಮೆ ತಿರುಗಿಸಿದಾಗ 4 ಬೀಳತ್ತೆ. ಸೊ ಇನ್ನೊಮ್ಮೆ ತಿರುಗಿಸಿದಾಗ 5 ಬೀಳತ್ತೆ. ಸೊ ಹಾಗಾಗಿ ಇಲ್ಲಿ 2 ಮತ್ತು 6ರ ನಡುವಿನ 2 ಮತ್ತು 6ರ ನಡುವಿನ ಸಂಭವನೀಯತೆ ಏನಾಗತ್ತೆ ಹೇಳಿ? 3/6 ಆಗತ್ತೆ ಒಟ್ಟು ಸಂಭವನೀಯತೆ. ಸೊ ಇದೇನಾಗತ್ತೆ ಹೇಳಿ? 1/2 ಬರುತ್ತೆ ಮಕ್ಕಳೇ. ಸೊ ಹಾಗಾಗಿ ಇದು ಏನಾಗತ್ತೆ? 1/2 ಆಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ ಈ ಒಂದು ದಾಳದಲ್ಲಿ ಒಟ್ಟು 6 ಸಂಖ್ಯೆಗಳಿವೆ. ಸೊ ಇಲ್ಲಿ ಬೆಸ ಸಂಖ್ಯೆಗಳು ಯಾವ್ದಾಗತ್ತೆ ಮಕ್ಕಳೇ? ಬೆಸ ಸಂಖ್ಯೆ ಏನಾಗತ್ತೆ? 1, 3, 5 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಒಂದು ದಾಳವನ್ನ ತಿರುಗಿಸಿದಾಗ ಬೆಸ ಸಂಖ್ಯೆ ಬರುವ ಸಂಭವನೀಯತೆ ಏನಾಗತ್ತೆ ಹೇಳಿ? P of E is equal to 3/6. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 3 1 3 3 2 6. ಸೊ ಈಸ್ ಈಕ್ವಲ್ ಟು ಏನಾಗತ್ತೆ? 1/2 ಬರುತ್ತೆ. ಸೊ ಹಾಗಾಗಿ ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಏನಾಗತ್ತೆ ಮಕ್ಕಳೇ? 1/2 ಬರುತ್ತೆ. ಸೊ ಮುಖ್ಯವಾಗಿ ನೀವು ಇಲ್ಲಿ ಕಾನ್ಸೆಪ್ಟ್ಸ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಪರಿಕಲ್ಪನೆಗಳು, ಸೊ ಸಂಭವನೀಯತೆ, ಘಟನೆಗಳಂದ್ರೆ ಏನು, ಚಟುವಟಿಕೆ ಅಂದ್ರೆ ಏನು, ಅದೇ ರೀತಿ ಪ್ರಾಥಮಿಕ ಘಟನೆಗಳು, ಪೂರಕ ಘಟನೆಗಳು, ಸೊ ಇವುಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಸೊ ಇದರ ಸಮಸ್ಯೆಗಳನ್ನ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮಕ್ಕಳೇ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 14ನೇ ಪ್ರಶ್ನೆಯನ್ನ ಗಮನಿಸಿ. ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡ್ ಅನ್ನ ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ಸೊ ಇಲ್ಲಿ ಮೊದಲನೇದಾಗಿ ಒಂದು ಕೆಂಪು ರಾಜ, ಎರಡನೇದು ಒಂದು ಮುಖ ಅಂದ್ರೆ ಗೌರವಾನ್ವಿತ ಕಾರ್ಡ್ ಅಂದ್ರೆ ಫೇಸ್ ಕಾರ್ಡ್ ಅಂತ ಹೇಳ್ತೇವೆ. ಸೊ ಮೂರನೇದು ಒಂದು ಕೆಂಪು ಬಣ್ಣದ ಮುಖ ಅಂದ್ರೆ ಕೆಂಪು ಬಣ್ಣದ ಫೇಸ್ ಕಾರ್ಡ್ ಅನ್ನ ಹೊಂದಿರುವಂತದ್ದು. ಹಾರ್ಟ್ ಜಾಕ್, ಒಂದು ಸ್ಪೇಡ್, ಫಿಫ್ತ್ ಒನ್ ಏನಿದೆ, ಸಿಕ್ಸ್ತ್ ಒನ್ ಏನಿದೆ, ಡೈಮಂಡ್ ನ ರಾಣಿ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾನು ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ದೀನಿ, ಈ ಒಂದು ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಾರ್ಡ್ಸ್ ಇರತ್ತೆ, ಎಷ್ಟು ಸೆಟ್ಸ್, ಎಷ್ಟು ಸೂಟ್ಸ್ ಆಫ್ ಕಾರ್ಡ್ಸ್ ಇರುತ್ತೆ ಇದರಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ದೇನೆ ಮಕ್ಕಳೇ. ಸೊ ಇಲ್ಲಿ ನಾವು ಈ ಒಂದು ಪ್ರಶ್ನೆಗೆ ಒಂದೊಂದಾಗಿ ಉತ್ತರವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಕೆಂಪು ಬರುವ ಸಾಧ್ಯತೆ. ಇದಕ್ಕೂ ಮೊದಲು ಏನ್ ಮಾಡ್ಬೇಕು ನಾವು? P of E ಅಲ್ಲಿ P of E is equal to ಏನಾಗುತ್ತೆ ಹೇಳಿ? ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗಗಳ ಎಲ್ಲ ಸಾಧ್ಯತೆಗಳಲ್ವಾ? ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಕಾರ್ಡ್ ನಲ್ಲಿ ಎಲ್ಲಾ ಸಾಧ್ಯತೆಗಳು ಅಂದ್ರೆ ಒಟ್ಟು ಸಾಧ್ಯತೆಗಳು ಏನಾಗತ್ತೆ ಹೇಳಿ? 52 ಆಗತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಿದೆ ಹೇಳಿ? 52 ಇದೆ ಅಲ್ವಾ? ಸೊ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು? 52. ಸೊ ಮೊದಲನೇದಾಗಿ ಸೊ ಇಲ್ಲಿ ಒಂದು ಕೆಂಪು ರಾಜ ಬರುವ ಸಂಭವನೀಯತೆ. ಸೊ ಇಲ್ಲಿ ಒಂದು ಕೆಂಪು ಕಾರ್ಡ್, ಸೊ ಇದನ್ನ ನಾವು ಎ ಅಂತ ತಗೊಳ್ಳೋಣ. ಸೊ ಹಾಗಾದ್ರೆ P of A, ಸೊ P of A ಅನ್ನೋದೇನಾಯ್ತು? ಕೆಂಪು ರಾಜ ಬರುವ ಸಂಭವನೀಯತೆ. ಸೊ ಇಲ್ಲಿ ಒಂದು 52 ಕಾರ್ಡ್ ನಲ್ಲಿ 4 ಸೂಟ್ಸ್ ಇರತ್ತೆ ಅಲ್ವಾ? ಸೊ 4 ಗ್ರೂಪ್ ಇರತ್ತೆ. ಸ್ಪೇಡ್, ಜಾಕ್, ಸ್ಪೇಡ್ ಕಾರ್ಡ್, ಹಾರ್ಟ್, ಸೊ ಹಾಗೆ ಡೈಮಂಡ್, ಇನ್ನೊಂದು ಅದಕ್ಕೆ ಏನಂತ ಹೇಳ್ತಾರೆ, ಡೆಕ್, ಸಾರಿ ಅದ್ರದ್ದು ಹೆಸರು ನೆನಪಾಗ್ತಾ ಇಲ್ಲ. ಓಕೆ, ಸೊ 4 ಟೈಪ್ಸ್ ಕಾರ್ಡ್ಸ್ ಗಳು ಇರತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ P of ಕೆಂಪು ಬಣ್ಣದ ಕಾರ್ಡ್ಗಳ ಗ್ರೂಪ್ ಎಷ್ಟಿರತ್ತೆ ಹೇಳಿ? 2 ಇರತ್ತೆ. 13 ಸೆಟ್ಸ್ ಇರತ್ತೆ. ಸೊ ಇಲ್ಲಿ ಕೆಂಪು ರಾಜ ಬರುವಂತಹ ಸಾಧ್ಯತೆ ಎಷ್ಟು ಹೇಳಿ? ಡೈಮಂಡ್ ಅಲ್ಲಿ 1 ರಾಜ ಇರತ್ತೆ, ಅದೇ ರೀತಿ ಹಾರ್ಟ್ ರೆಡ್ ಅಲ್ಲಿ 1 ರಾಜ ಇರತ್ತೆ. ಸೊ ಹಾಗಾಗಿ ಇಲ್ಲಿ ಫಲಿತಗಳ ಸಂಖ್ಯೆ ಏನಾಗತ್ತೆ? 2 ಆಗತ್ತೆ, ಡಿವೈಡೆಡ್ ಬೈ ಎಲ್ಲಾ ಸಾಧ್ಯತೆ ಫಲಿತಗಳ ಸಂಖ್ಯೆ ಎಷ್ಟಾಗತ್ತೆ? 52 ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಒಂದು ಕೆಂಪು ರಾಜ ಬರುವ ಸಾಧ್ಯತೆ ಏನಾಗತ್ತೆ? 2/52. ಸೊ 2 1 2 2 2 4
ಸೊ 2 ಆರ್ಲೆ 12. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ 1/26 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಕೆಂಪು ರಾಜ ಬರುವ ಸಾಧ್ಯತೆ ಏನಾಗುತ್ತೆ 1/26 ಆಗತ್ತೆ. ಸೊ ಸೆಕೆಂಡ್ ಒನ್ ಯಾವುದು, ಒಂದು ಮುಖ ಗೌರವಾನ್ವಿತ ಕಾರ್ಡ್. ಸೊ ಇಲ್ಲಿ ಪ್ರತಿ ಒಂದು ಸೂಟ್ಸ್ ಅಲ್ಲಿ ಮೂರು ಏನಿರುತ್ತೆ ಹೇಳಿ ಫೇಸ್ ಕಾರ್ಡ್ಸ್ ಇರುತ್ತೆ. ಜಾಕ್, ಕ್ಯೂ, ಕೆ. ಸೊ ಇದನ್ನ ನಾವು ಫೇಸ್ ಕಾರ್ಡ್, ಮುಖ ಕಾರ್ಡ್ಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ 4 ಸೂಟ್ಸ್ ಅಲ್ಲಿ ಮೂರ್ ಅಂದ್ರೆ ಎಷ್ಟಾಯ್ತು ಹೇಳಿ, ಟೋಟಲ್ 12 ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 12 ಸಲ ನಾವು ಪಿಕ್ ಮಾಡಿದಾಗ 12 ಟೈಮ್ ಏನ್ ಬರ್ಬೋದು ಮಕ್ಕಳೇ, ಫೇಸ್ ಕಾರ್ಡ್ಸ್ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಬಿ ಅಂತ ತಗೊಳ್ತೇನೆ. ಸೊ ಇದೇನಾಗತ್ತೆ ಹೇಳಿ, ಫಲಿತಗಳ ಸಂಖ್ಯೆ 12 ಡಿವೈಡೆಡ್ ಬೈ ಏನಾಗತ್ತೆ, ಒಟ್ಟು ಪ್ರಯೋಗದ ಸಾಧ್ಯತೆಗಳು ಎಷ್ಟು 52. ಸೊ ಇದೆಷ್ಟು ಬರುತ್ತೆ ನೋಡಿ, 4 3 12. ಸೊ 4 1 4 3 12. ಸೊ ಇದೆಷ್ಟು ಬಂದಿದೆ 3/13. ಓಕೆ. ಸೊ ಹಾಗಾದ್ರೆ ಇಲ್ಲಿ ಒಂದು ಮುಖ ಕಾರ್ಡ್ ಬರುವ ಸಂಭವನೀಯತೆ ಏನಾಗತ್ತೆ 3/13 ಆಗತ್ತೆ ಮಕ್ಕಳೇ. ಸೊ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ, ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ ಬರುವ ಸಾಧ್ಯತೆ. ಸೊ ಇಲ್ಲಿ ಕೆಂಪು ಬಣ್ಣದ 2 ಸೆಟ್ಸ್ ಇದೆ ಅಲ್ವಾ. ಸೊ ಒಂದು ಹಾರ್ಟ್, ಇನ್ನೊಂದು ಡೈಮಂಡ್. ಸೊ ಹಾರ್ಟ್ ಅಲ್ಲಿ 13 ಕಾರ್ಡ್ಸ್ ಇದೆ, ಡೈಮಂಡ್ ಅಲ್ಲಿ 13 ಕಾರ್ಡ್ಸ್ ಇದೆ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು, ಮುಖ ಕಾರ್ಡ್, ಕೆಂಪು ಬಣ್ಣದ ಮುಖ ಕಾರ್ಡ್ ಬರುವಂತಹ ಸಾಧ್ಯತೆಗಳು. ಸೊ ಎಷ್ಟಾಗತ್ತೆ, ಕೆಂಪು ಬಣ್ಣದ ಹಾರ್ಟ್ ನಲ್ಲಿ 3 ಫೇಸ್ ಕಾರ್ಡ್ ಇದೆ, ಕೆಂಪು ಬಣ್ಣದ ಡೈಮಂಡ್ ನಲ್ಲಿ 3 ಕಾರ್ಡ್ಸ್ ಇದೆ. ಟೋಟಲ್ ಎಷ್ಟಾಗತ್ತೆ ಹೇಳಿ 6 ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕೆಂಪು ಬಣ್ಣದ ಮುಖ ಕಾರ್ಡ್ ಬರುವಂತಹ ಸಾಧ್ಯತೆ ಏನಾಗತ್ತೆ ಹೇಳಿ, ಪಿ ಆಫ್ ಸಿ ಅಂತ ತಗೊಳ್ತೇನೆ. 6 ಪ್ರಯೋಗದ ಎಲ್ಲ ಸಾಧ್ಯತೆಗಳು ಎಷ್ಟಾಗತ್ತೆ 52 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 3 2 2 2 6. ಓಕೆ. ಸೊ ಇದೆಷ್ಟು ಬರುತ್ತೆ 3/26. ಸೊ ಹಾಗಾಗಿ ಇಲ್ಲಿ ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್ ಬರುವ ಸಾಧ್ಯತೆ ಏನಾಗತ್ತೆ ಹೇಳಿ 3/26 ಆಗತ್ತೆ ಮಕ್ಕಳೇ. ಸೊ ಅದೇ ರೀತಿ ನೀವು ಮುಂದಿನದನ್ನ ಟ್ರೈ ಮಾಡಿ, ಹಾರ್ಟ್ ಬರುವಂತಹ ಜಾಕ್ ಕಾರ್ಡ್ಸ್. ಓಕೆ. ಸೊ ಏನಾಗತ್ತೆ, ಹಾರ್ಟ್ 1 ಸೆಟ್ಸ್ ಅಲ್ಲಿ 13 ಕಾರ್ಡ್ಸ್ ಇರತ್ತೆ. ಸೊ ಅದರಲ್ಲಿ ಫೇಸ್ ಕಾರ್ಡ್ಸ್ 3 ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರು ಏನ್ ಕೇಳ್ತಾ ಇದಾರೆ, ಜಾಕ್ ಕಾರ್ಡ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಜಾಕ್ ಕಾರ್ಡ್ ಹಾರ್ಟ್ ಅಲ್ಲಿ ಬರೋದು 1. ಸೊ ಹಾಗಾಗಿ ಫಲಿತಗಳ ಸಂಖ್ಯೆ 1 ಡಿವೈಡೆಡ್ ಬೈ ಏನಾಗತ್ತೆ ಹೇಳಿ, ಪ್ರಯೋಗಗಳ ಎಲ್ಲ ಸಾಧ್ಯತೆಗಳು. ಸೊ ಇದೇನಾಗತ್ತೆ 52 ಆಗತ್ತೆ ಮಕ್ಕಳೇ. ಓಕೆ. ಸೊ ಮುಂದಿನದನ್ನ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆಯನ್ನ ಗಮನಿಸಿ. 20 ಬಲ್ಬ್ಗಳ ಒಂದು ಗುಂಪಿನಲ್ಲಿ 4 ಬಲ್ಬ್ಗಳು ದೋಷಪೂರಿತವಾಗಿದೆ. ಗುಂಪಿನಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬ್ ಅನ್ನ ಹೊರತೆಗೆಯಲಾಗಿದೆ. ಅದು ದೋಷಪೂರಿತ ಆಗಿರುವ ಸಂಭವನೀಯತೆ ಎಷ್ಟು? ಓಕೆ. 2ನೇ ಪ್ರಶ್ನೆ. ಸೊ ಒಂದರಲ್ಲಿ ಹೊರತೆಗೆದ ಬಲ್ಬ್ ದೋಷಪೂರಿತವಾಗಿರದಿದ್ದರೂ ಸಹ ಅದನ್ನ ಬಲ್ಬ್ಗಳ ಗುಂಪಿನಿಂದ ಪ್ರತ್ಯೇಕಿಸಿದೆ. ಸೊ ಈಗ ಉಳಿದ ಬಲ್ಬ್ಗಳಿಂದ ಒಂದು ಬಲ್ಬ್ ಅನ್ನ ಯಾದೃಚ್ಛಿಕವಾಗಿ ಹೊರತೆಗೆದರೆ ಸೊ ಈ ಬಲ್ಬ್ ದೋಷಪೂರಿತ ಆಗಿರದ ಸಂಭವನೀಯತೆ ಎಷ್ಟು? ಸೊ ಇಲ್ಲಿ 20 ಬಲ್ಬ್ಗಳ ಗುಂಪು ಅಂದ್ರೆ ಏನಾಗುತ್ತೆ, ಇಲ್ಲಿ ಒಟ್ಟು ಬಲ್ಬ್ಗಳು ಎಷ್ಟಾಯ್ತು 20. ಅಂದ್ರೆ ಏನಾಯ್ತು, ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಏನಾಗುತ್ತೆ ಮಕ್ಕಳೇ 20 ಆಗತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಾಗತ್ತೆ 20 ಆಗತ್ತೆ. ಸೊ 20 ಬಲ್ಬ್ಗಳಿದೆ. ಸೊ ಇಲ್ಲಿ ಒಂದು ಗುಂಪಿನಲ್ಲಿ 4 ಬಲ್ಬ್ಗಳು ದೋಷಪೂರಿತವಾಗಿದೆ. ಸೊ 4 ಬಲ್ಬ್ ಇದೆ ಅಲ್ವಾ. ಸೊ ಅದು ಹಾಳಾಗಿದೆ ಅಂದ್ರೆ ಏನಾಯ್ತು, 20 ಬಲ್ಬ್ ಅಲ್ಲಿ 4 ಹಾಳಾಗಿದೆ ಅಂದ್ರೆ ಸೊ 16 ಬಲ್ಬ್ ಏನಾಗಿದೆ, ಉತ್ತಮ ಬಲ್ಬ್ ಅಂತ ಹೇಳ್ಬೋದಲ್ವಾ. ಸೊ ಹಾಗಾಗಿ 16 ಆಗಿದೆ ಸರಿಯಾಗಿರೋ ಬಲ್ಬ್. ಓಕೆ, ಸರಿ ಇರುವಂತ ಬಲ್ಬ್. ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಏನು, ಆ ಗುಂಪಿನಲ್ಲಿ ಯಾದೃಚ್ಛಿಕವಾಗಿ ಒಂದು ಬಲ್ಬ್ ಅನ್ನ ಹೊರತೆಗೆಯಲಾಗಿದೆ. ಸೊ ಅದು ದೋಷಪೂರಿತ ಆಗಿರುವ. ಸೊ ದೋಷಪೂರಿತ ಆಗಿರುವ ಅಂದ್ರೆ ಏನಾಯ್ತು,
ಹಾಳಾಗಿರೋದು. ಸೊ ಏನಾಗುತ್ತೆ, ಪಿ ಆಫ್ ಎ ಅಂತ ತಗೋತೇನೆ. ಸೊ ಇಲ್ಲಿ ಎ ಅನ್ನೋದು ದೋಷಪೂರಿತವಾಗಿರೋದು ಅಂತ ರೆಪ್ರೆಸೆಂಟ್ ಮಾಡೋಣ. ಸೊ ಪಿ ಆಫ್ ಎ ಏನಾಗುತ್ತೆ ಹೇಳಿ, 4/, ಫಲಿತಗಳ ಪ್ರಯೋಗಗಳ ಎಲ್ಲಾ ಸಾಧ್ಯತೆ ಎಷ್ಟು, 20. ಓಕೆ. ಸೊ ಇದೇನಾಗತ್ತೆ ಹೇಳಿ, ದೋಷಪೂರಿತ ಆಗಿರುವ ಸಂಭವನೀಯತೆ ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ 4 1 4, 4 5 20. ಸೊ 1/5 ಆಗತ್ತೆ. ಓಕೆ. ಸೊ ಎರಡನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇಲ್ಲಿ ಒಂದರಲ್ಲಿ ಹೊರತೆಗೆದ ಬಲ್ಬ್ ದೋಷಪೂರಿತವಾಗಿರದಿದ್ದರೂ ಸಹ ಅದನ್ನ ಬಲ್ಬ್ಗಳ ಗುಂಪಿನಿಂದ ಪ್ರತ್ಯೇಕಿಸಿದೆ. ಓಕೆ. ಅಂದ್ರೆ ಏನಾಯ್ತು ಹೇಳಿ, 20 ಬಲ್ಬ್ ಇತ್ತಲ್ವಾ. ಸೊ ಅಲ್ಲಿ 4 ಏನಾಗಿತ್ತು, ಹಾಳಾಗಿರುವ ಬಲ್ಬ್ ಆಗಿತ್ತು, 16 ಸರಿ ಇರುವ ಬಲ್ಬ್ ಆಗಿತ್ತು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ 20 ಬಲ್ಬ್ ಅಲ್ಲಿ ಒಂದು ಬಲ್ಬ್ ಅನ್ನು ತೆಗಿತಾ ಇದ್ದಾರೆ. ಸೊ ಅಂದ್ರೆ ಆ ತೆಗಿತಾ ಇರೋ ಬಲ್ಬ್ ಏನ್ ಹೇಳಿ, ಹಾಳಾಗಿರೋ ಬಲ್ಬ್ ಅಲ್ಲ, ಅದು ಸರಿಯಾಗಿರೋ ಬಲ್ಬ್ ಅನ್ನೇ ಏನ್ ಮಾಡಿದ್ದಾರೆ, ತೆಗ್ದಿದ್ದಾರೆ. ಸೊ ತೆಗ್ದಾಗ ಏನಾಗ್ತಾ ಇದೆ ಇಲ್ಲಿ, ಸರಿಯಾಗಿರುವ ಬಲ್ಬ್ ಏನಾಗತ್ತೆ, 15 ಆಗತ್ತೆ. ಸೊ ಸರಿಯಾಗಿರುವ ಬಲ್ಬ್ ಏನಾಗತ್ತೆ, ಸರಿ ಇರುವ ಬಲ್ಬ್ 15, ಸರಿ ಇಲ್ಲದೆ ಇರುವಂತ ದೋಷಪೂರಿತ ಬಲ್ಬ್ಗಳ ಸಂಖ್ಯೆ ಏನಾಗತ್ತೆ, 4 ಆಗತ್ತೆ. ಓಕೆ. ಸೊ ಇದು ದೋಷಪೂರಿತವಾಗಿರುವ ಬಲ್ಬ್. ಹಾಗಾದ್ರೆ ಒಟ್ಟು ಫಲಿತಗಳೇನಾಯ್ತು, ಪ್ರಯೋಗದ ಎಲ್ಲಾ ಸಾಧ್ಯತೆಗಳೇನಾಗತ್ತೆ ಹೇಳಿ, ಪ್ರಯೋಗದ ಎಲ್ಲಾ ಸಾಧ್ಯತೆಗಳು 19 ಆಗತ್ತೆ. ಯಾಕಂದ್ರೆ ಆಲ್ರೆಡಿ ಏನ್ ಮಾಡಿದ್ದಾರೆ, 20 ಬಲ್ಬ್ ಅಲ್ಲಿ ಒಂದು ಬಲ್ಬ್ ಅನ್ನ ತೆಗೆದು ಬಿಟ್ಟಿದ್ದಾರೆ. ಸೊ ಅಂದ್ರೆ ಏನಾಯ್ತು, ಆ ಒಂದು ಗ್ರೂಪ್ ಅಲ್ಲಿ ಕೇವಲ 19 ಬಲ್ಬೇ ಇದೆ. ಅದರಲ್ಲಿ 15 ಸರಿ ಇದೆ, 4 ದೋಷಪೂರಿತವಾಗಿರುವ ಬಲ್ಬ್. ಸೊ ಈ ಒಂದು ಗ್ರೂಪ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ಯಾದೃಚ್ಛಿಕವಾಗಿ ಹೊರ ತೆಗೆದರೆ ಈ ಬಲ್ಬ್ ನಲ್ಲಿ ದೋಷಪೂರಿತ ಆಗಿರದ ಸಂಭವನೀಯತೆ. ಸೊ ಅಂದ್ರೆ ಏನಾಗತ್ತೆ ಹೇಳಿ, ದೋಷಪೂರಿತ ಆಗಿರದ ಅಂದ್ರೆ ಏನಾಯ್ತು, ಸರಿ ಇರುವುದು ಸಂಭವನೀಯತೆ ಏನಾಗತ್ತೆ ಹೇಳಿ, ಪಿ ಆಫ್ ಬಿ. ಸರಿ ಇರೋ ಬಲ್ಬ್ ಏನಾಗತ್ತೆ, 15 ಡಿವೈಡೆಡ್ ಬೈ ಏನಾಗತ್ತೆ, ಪ್ರಯೋಗಗಳ ಎಲ್ಲಾ ಸಾಧ್ಯತೆ 19. ಸೊ ಯಾಕಂದ್ರೆ 20ರಲ್ಲಿ ಒಂದು ಬಲ್ಬ್ ಅನ್ನ ತೆಗೆದು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಯೋಗದ ಎಲ್ಲಾ ಸಾಧ್ಯತೆ 19 ಆದ್ರೆ, ಸೊ ಈ ಒಂದು ಪ್ರಯೋಗದ ಸಾಧ್ಯತೆಗಳಲ್ಲಿ ಅವ್ರು ಕೇಳ್ತಾ ಇರೋದು ದೋಷಪೂರಿತ ಆಗಿರದ ಬಲ್ಬ್ಗಳ ಸಂಭವನೀಯತೆ ಏನಾಗತ್ತೆ ಹೇಳಿ, 15/19 ಆಗತ್ತೆ ಮಕ್ಳೆ. ಓಕೆ. ಸೊ ತುಂಬಾ ಈಸಿ ಇದೆ, ಬಟ್ ಈ ಒಂದು ಪ್ರಶ್ನೆಗಳಲ್ಲಿ ಕೊಟ್ಟಿರುವ ಹೇಳಿಕೆಯನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಳೆ. ಓಕೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಮಗುವಿನಲ್ಲಿ ಒಂದು ದಾಳವಿದೆ, ಅದರ ಮುಖಗಳ ಈ ಕೆಳಗಿನಂತೆ ಅಕ್ಷರಗಳನ್ನ ತೋರಿಸ್ತಾ ಇದೆ, ABCDEA ಅಂತ. ಸೊ ದಾಳವನ್ನ ಒಂದು ಸಲ ಎಸೆದಿದೆ. ಸೊ ದಾಳವನ್ನ ಒಂದು ಸಲ ಎಸೆದಾಗ ಎ ಬರುವ ಸಂಭವನೀಯತೆ ಎಷ್ಟು? ಸೊ ಇಲ್ಲಿ ಎ ಬರುವ ಸಂಭವನೀಯತೆ ಎಷ್ಟು ಅಂದ್ರೆ, ಪಿ ಆಫ್ ಎ ಎಷ್ಟಾಗತ್ತೆ ಹೇಳಿ, ಸೂತ್ರ ಏನ್ ಹೇಳುತ್ತೆ, ಪಿ ಆಫ್ ಎ ಬರುವಂತಹ ಘಟನೆ, ಪಿ ಆಫ್ ಇ ಅಂದ್ರೆ ಏನಾಯ್ತು, ಪಿ ಆಫ್ ಎ ಅಂದ್ರೆ ಏನಾಯ್ತು, ಒಂದು ಘಟನೆ. ಎ ಬರುವಂತಹ ಘಟನೆ ಏನಾಯ್ತು ಹೇಳಿ, ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನಾಗುತ್ತೆ, ಪ್ರಯೋಗದ ಎಲ್ಲಾ ಸಾಧ್ಯತೆಗಳು. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಎ ಏನಾಗತ್ತೆ ಹೇಳಿ ಮಕ್ಕಳೇ. ಸೊ ಇಲ್ಲಿ ಎ ಬರುವ ಸಂಭವನೀಯತೆ ಎಷ್ಟಿದೆ, ಸೊ ಇಲ್ಲಿ 1 ಮತ್ತು 2 ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಎ ಬರುವ ಸಂಭವನೀಯತೆ ಏನಾಗುತ್ತೆ, 2 ಡಿವೈಡೆಡ್ ಬೈ ಪ್ರಯೋಗದ ಎಲ್ಲಾ ಸಾಧ್ಯತೆಗಳು ಎಷ್ಟಾಗತ್ತೆ, 1 2 3 4 5 6. ಸೊ ಹಾಗಾಗಿ 2/6 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 1 2, 2 3 6. ಸೊ ಇದೆಷ್ಟು ಬರುತ್ತೆ ಹೇಳಿ, 1/3 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಎ ಬರುವ ಸಂಭವನೀಯತೆ ಏನಾಗತ್ತೆ ಮಕ್ಕಳೇ, 1/3 ಆಗತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಡಿ ಅನ್ನು ಪಡೆಯುವ ಸಂಭವನೀಯತೆ ಎಷ್ಟು? ಸೊ ಇಲ್ಲಿ ಪಿ ಆಫ್ ಡಿ ಬರುವಂತಹ ಒಂದು ಘಟನೆ ಅಲ್ವಾ. ಸೊ ಈ ಚಟುವಟಿಕೆಯನ್ನ ನಡೆಸಿದಾಗ ಸೊ ಡಿ ಬರುವಂತಹ ಘಟನೆ ಏನಾಗತ್ತೆ ಹೇಳಿ, ಫಲಿತಗಳ ಸಂಖ್ಯೆ ಕೇವಲ ಎಷ್ಟಿದೆ, ಒಂದೇ ಇದೆ ಅಲ್ವಾ. ಸೊ ಹಾಗೆ 1/, ಒಟ್ಟು ಪ್ರಯೋಗದ ಸಾಧ್ಯತೆಗಳು 6. ಓಕೆ. ಸೊ ಇದೇನಾಗತ್ತೆ ಹೇಳಿ, ಪಿ ಆಫ್ ಡಿ ಆಗತ್ತೆ ಮಕ್ಕಳೇ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ನೋಡಿ 20ನೆಯ ಪ್ರಶ್ನೆಯನ್ನ ಗಮನಿಸಿ. ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ.
14.6ರಲ್ಲಿ ತೋರಿಸಿದಂತೆ ನೀವು ಯಾದೃಚ್ಛಿಕವಾಗಿ ಒಂದು ದಾಳವನ್ನ ಆಯತಾಕಾರದ ಪ್ರದೇಶದಲ್ಲಿ ಬೀಳಿಸಿದ್ದೀರಿ ಎಂದು ಊಹಿಸ್ಕೊಳ್ಳಿ. ಸೊ ಇಲ್ಲಿ ಇಷ್ಟೊಂದು ದೊಡ್ಡ ಜಾಗದ ಆಯತಾಕಾರದಲ್ಲಿ ದಾಳವನ್ನ ಉರುಳಿಸಿದ್ದಾರೆ. ಸೊ ಅದನ್ನ ದಾಳವನ್ನ ಉರುಳಿಸಿದಾಗ ಸೊ ಅದು ಏನಾಗ್ತಾ ಇದೆ, 1 ಮೀಟರ್ ವ್ಯಾಸದ ವೃತ್ತಾಕಾರದ ಒಳಗೆ ನಿಲ್ಲುವ ಸಂಭವನೀಯತೆ. ಸೊ ಅದು ಏನಾಗ್ತದೆ, ದಾಳವನ್ನ ಉರುಳಿಸಿದಾಗ ಸೊ ಆ ಒಂದು ವೃತ್ತಾಕಾರದಲ್ಲಿ ನಿಲ್ಲತ್ತೆ. ಸೊ ಆ 1 ಮೀಟರ್ ವ್ಯಾಸದ ವೃತ್ತ, ಸೊ ವ್ಯಾಸ ಅಂದ್ರೆ ಏನಾಗುತ್ತೆ, ತ್ರಿಜ್ಯದ 2 ಪಟ್ಟು ಇರತ್ತಲ್ವಾ. ಸೊ ತ್ರಿಜ್ಯ ಏನಾಗುತ್ತೆ, ವ್ಯಾಸದ ಅರ್ಧದಷ್ಟು ಇರುತ್ತೆ. ಸೊ ಈ ಒಂದು ಜಾಗದಲ್ಲಿ ನಿಂತಿದ್ರೆ ಸೊ ಈ ಒಂದು ವೃತ್ತಾಕಾರದೊಳಗೆ ನಿಲ್ಲುವಂತಹ ಸಂಭವನೀಯತೆ ಏನಾಗತ್ತೆ ಕೇಳ್ತಾ ಇದ್ದಾರೆ ಅವರು. ಹಾಗಾದ್ರೆ ಇಲ್ಲಿ ಆಯತಾಕಾರದ ಜಾಗದಲ್ಲಿ ಅಂದ್ರೆ ಒಟ್ಟು ಪ್ರಯೋಗದ ಸಾಧ್ಯತೆಗಳು ಯಾವುದು, ಆಯತಾಕಾರದ ಒಂದು ವಿಸ್ತೀರ್ಣ ಇದೆ ಅಲ್ವಾ. ಸೊ ಅದು ಪ್ರಯೋಗದ ಒಟ್ಟು ಸಾಧ್ಯತೆಗಳು. ಯಾಕಂದ್ರೆ ಇಲ್ಲಿ ಸೊ ಇಲ್ಲಿ ದಾಳವನ್ನ ಎಸ್ದಾಗ ಸೊ ಇಲ್ಲಿ ಎಲ್ಲಿ ಬೇಕಾದ್ರೂ ಅದು ನಿಲ್ತಾ ಇದೆ. ಸೊ ಇಲ್ಲಿ ಅವ್ರು ಪರ್ಟಿಕ್ಯುಲರ್ ಆಗಿ ಏನ್ ಕೇಳ್ತಾ ಇದ್ದಾರೆ, ಈ ಒಂದು ವೃತ್ತದ ಒಳಗೆ ನಿಲ್ಲುವಂತಹ ಸಾಧ್ಯತೆಯನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಟ್ಟು ಪ್ರಯೋಗದ ಎಲ್ಲಾ ಸಾಧ್ಯತೆಗಳು ಏನಾಗತ್ತೆ, ಆಯತದ ವಿಸ್ತೀರ್ಣ ಆಗತ್ತೆ. ಫಲಿತಗಳ ಸಂಖ್ಯೆ ಏನಾಗತ್ತೆ ಹೇಳಿ, ವೃತ್ತಾಕಾರದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಇ ಏನಾಗತ್ತೆ ಹೇಳಿ, ಪಿ ಆಫ್ ಇ ಅಂದ್ರೆ ವೃತ್ತದೊಳಗಿನ ಸಂಭವನೀಯತೆ ಏನಾಗತ್ತೆ ಹೇಳಿ, ವೃತ್ತದ ವಿಸ್ತೀರ್ಣ ಡಿವೈಡೆಡ್ ಬೈ ಏನಾಗತ್ತೆ, ಆಯತದ ವಿಸ್ತೀರ್ಣ ಆಗತ್ತೆ ಮಕ್ಕಳ. ಸೊ ಆಯತದ ವಿಸ್ತೀರ್ಣ ಆಗತ್ತೆ. ಸೊ ಇದೇನಾಯ್ತು ಹೇಳಿ, ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗದ ಎಲ್ಲಾ ಸಾಧ್ಯತೆಗಳು. ಸೊ ಇಲ್ಲಿ ನಮ್ಗೆ ವೃತ್ತದ ವಿಸ್ತೀರ್ಣ ಬೇಕು. ಸೊ ವೃತ್ತದ ವಿಸ್ತೀರ್ಣ ಸೂತ್ರ ಏನ್ ಹೇಳತ್ತೆ, ಪೈ ಆರ್ ಸ್ಕ್ವೇರ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪೈ ಆರ್ ಸ್ಕ್ವೇರ್ ಎಷ್ಟು ಬರುತ್ತೆ ಹೇಳಿ, ವೃತ್ತದ ವಿಸ್ತೀರ್ಣ. ಸೊ ಇಲ್ಲಿ ಪೈ ಇಂಟು ಆರ್ ಏನಿದೆ ಹೇಳಿ, ವೃತ್ತದ ತ್ರಿಜ್ಯ ಅಲ್ವಾ. ಸೊ ಇಲ್ಲಿ ವೃತ್ತದ ವ್ಯಾಸವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ವೃತ್ತದ ವ್ಯಾಸ ಮತ್ತು ತ್ರಿಜ್ಯದ ಸಂಬಂಧಗಳ ಸಹಾಯದಿಂದ ನಾವೇನ್ ಮಾಡ್ಬೋದು, ತ್ರಿಜ್ಯವನ್ನ ಕಂಡು ಹಿಡಿಬಹುದು ಮಕ್ಕಳೇ. ಸೊ ಇಲ್ಲಿ ವ್ಯಾಸ 1 ಇದ್ರೆ ತ್ರಿಜ್ಯ ಏನಾಗತ್ತೆ ಹೇಳಿ, 1/2 ಆಗತ್ತೆ. ಸೊ ಹಾಗಾಗಿ ಏನಾಯ್ತಿದು 1/2. ಸೊ 1/2 ಹೋಲ್ ಸ್ಕ್ವೇರ್. ಸೊ ಪೈ ಆರ್ ಸ್ಕ್ವೇರ್ ಆಯ್ತು. ಓಕೆ. ಸೊ ಇದೆಷ್ಟು ಬರುತ್ತೆ, ಪೈ ಡಿವೈಡೆಡ್ ಬೈ 4 ಆಗತ್ತಲ್ವಾ. ಸೊ ಮೀಟರ್ ಸ್ಕ್ವೇರ್. ಸೊ ಇದೇನಾಯ್ತು, ವೃತ್ತದ ವಿಸ್ತೀರ್ಣ ಆಯ್ತು ಮಕ್ಕಳೇ. ಸೊ ನೆಕ್ಸ್ಟ್ ಏನ್ ಬೇಕಾಗಿದೆ ನಮ್ಗೆ, ಒಟ್ಟು ಫಲಿತಗಳು, ಪ್ರಯೋಗದ ಎಲ್ಲಾ ಸಾಧ್ಯತೆಗಳು ಏನಾಗತ್ತೆ, ವೃತ್ತದ ಆಯತದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ಆಯತದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಅಲ್ವಾ. ಸೊ ಇಲ್ಲಿ ಎಲ್ ಎಷ್ಟಿದೆ, 3 ಮೀಟರ್ ಇಂಟು ಬಿ ಏನಿದೆ 2 ಮೀಟರ್ ಇದೆ. ಸೊ ಇದೆಷ್ಟಾಗತ್ತೆ, 6 ಮೀಟರ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಆಯತದ ವಿಸ್ತೀರ್ಣ ಏನಾಗತ್ತೆ ಹೇಳಿ, 6 ಮೀಟರ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಇ ಅಂದ್ರೆ ವೃತ್ತಾಕಾರದೊಳಗಿನ ನಿಲ್ಲುವ ಸಾಧ್ಯತೆ ಏನಾಗತ್ತೆ ಹೇಳಿ ಮಕ್ಕಳೇ, ವೃತ್ತದ ವಿಸ್ತೀರ್ಣ ಡಿವೈಡೆಡ್ ಬೈ ಏನಾಗತ್ತೆ ಹೇಳಿ, ಪ್ರಯೋಗದ ಎಲ್ಲಾ ಸಾಧ್ಯತೆ ಅಂದ್ರೆ ಏನಾಗತ್ತೆ, ಆಯತದ ವಿಸ್ತೀರ್ಣ 6 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಪೈ ಡಿವೈಡೆಡ್ ಬೈ 24 ಮೀಟರ್ ಸ್ಕ್ವೇರ್ ಆಗತ್ತೆ. ಓಕೆ. ಸೊ ಇದೇನಾಯ್ತು ಹೇಳಿ, ವ್ಯಾಸದ 1 ಮೀಟರ್ ವ್ಯಾಸದ ವೃತ್ತದೊಳಗೆ ನಿಲ್ಲುವಂತಹ ಸಂಭವನೀಯತೆ ಆಗತ್ತೆ. ಓಕೆ. ಸೊ 23ನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಟದಲ್ಲಿ 1 ರೂಪಾಯಿಯ ಒಂದು ನಾಣ್ಯವನ್ನ 3 ಸಲ ಚಿಮ್ಮಲಾಗ್ತಾ ಇದೆ ಮತ್ತು ಪ್ರತಿ ಸಲದ ಫಲಿತವನ್ನ ದಾಖಲಿಸಲಾಗುತ್ತದೆ. ಹನೀಫನು
ಪ್ರತಿ ಸಲವೂ ಒಂದೇ ಫಲಿತಾಂಶ ಅಂದರೆ 3 ಶಿರಗಳು ಅಥವಾ 3 ಪುಚ್ಚಗಳು ಬಂದರೆ ಆಟದಲ್ಲಿ ಗೆಲ್ಲುತ್ತಾನೆ. ಸೊ ಇಲ್ಲದಿದ್ದರೆ ಆತನು ಸೋಲುತ್ತಾನೆ. ಹಾಗಾದ್ರೆ ಹನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನ ಕಂಡುಹಿಡಿಬೇಕು ಮಕ್ಕಳೇ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಒಂದು ನಾಣ್ಯವನ್ನ 3 ಸಲ ಚಿಮ್ಮಿದ್ದಾರೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಸೊ ಎಲ್ಲಾ ಸಾಧ್ಯ ಫಲಿತಗಳೇನಾಗತ್ತೆ, ಎಲ್ಲಾ ಸಾಧ್ಯ ಫಲಿತಗಳು ಓಕೆ 3 ಕಾಯಿನ್ ಅನ್ನ ಏನ್ ಮಾಡ್ತಾ ಇದಾರೆ, ಚಿಮ್ತಾ ಇದ್ದಾರೆ. ಸೊ ಹಾಗಾಗ ಏನೇನ್ ಬರೋ ಚಾನ್ಸಸ್ ಇದೆ ಹೇಳಿ. 1 ಟೈಮ್ ಇದನ್ನ ಫ್ಲಿಪ್ ಮಾಡಿದಾಗ ಹೆಡ್ 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 ಬರ್ಬೋದು. ಸೊ ಹೆಡ್ ಟೇಲ್ ಟೇಲ್ ಬರ್ಬೋದು. ಸೊ ಹೆಡ್ ಹೆಡ್ ಟೇಲ್ ಬರ್ಬೋದು. ಸೊ ಅದೇ ರೀತಿ ಟೇಲ್ 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 ಬರ್ಬೋದು. ಸೊ ಟೇಲ್ ಟೇಲ್ ಹೆಡ್ ಬರ್ಬೋದು. ಸೊ ಟೇಲ್ ಟೇಲ್ ಹೆಡ್ ಟೇಲ್ 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 ಹೆಡ್ ಆಗಿದೆ ಅಲ್ವಾ. ಸೊ ಟೇಲ್ ಹೆಡ್ ಟೇಲ್ ಬರ್ಬೋದು. ಸೊ ಅದೇ ರೀತಿ ಅಂದ್ರೆ ನಾವು ಒಂದು ಫಾರ್ಮುಲಾವನ್ನ ಗಮನಿಸಿದ್ವಿ, 2 ರ ಘಾತ 3. ಸೊ ಇಲ್ಲಿ ಕಾಯಿನ್ಗಳು 2 ಫೇಸಸ್ ಅನ್ನ ಹೊಂದಿದೆ. ಸೊ ಹಾಗಾಗಿ ಆಧಾರವನ್ನ 2 ಅಂತ ತಗೊಂಡಿದ್ದೇವೆ. ಸೊ ಇಲ್ಲಿ ಅದರ ಘಾತವನ್ನ ಏನ್ ಮಾಡ್ತೇವೆ, ಎಷ್ಟು ಕಾಯಿನ್ ಅನ್ನ ರೆಪ್ರೆಸೆಂಟ್ ಮಾಡ್ತೇವಲ್ಲ, ಸೊ ಅಷ್ಟನ್ನ ನಾವು ಘಾತವಾಗಿ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ 2 ರ ಘಾತ 3 ಎಷ್ಟು ಬರುತ್ತೆ, 8 ಬರುತ್ತೆ. ಸೊ ಹಾಗಾಗಿ ಇಲ್ಲಿ 3 ಕಾಯಿನ್ ಅನ್ನ ಚಿಮ್ಮಿದಾಗ ಬರುವಂತಹ ಸಾಧ್ಯತೆಗಳೇನಾಗತ್ತೆ ಹೇಳಿ, 8 ಆಗತ್ತೆ ಅಲ್ವಾ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, 3 ಶಿರಗಳು ಅಥವಾ 3 ಪುಚ್ಚಗಳು ಬಂದರೆ ಅಂದ್ರೆ ಏನಾಗತ್ತೆ, 3 ಶಿರ ಮತ್ತು 3 ಟೇಲ್ ಅಥವಾ 3 ಹೆಡ್. ಸೊ 3 ಹೆಡ್ಗಳು ಬಿತ್ತು ಮತ್ತು 3 ಟೇಲ್ಗಳು ಬಿತ್ತು ಅಂದ್ರೆ ಏನಾಗತ್ತೆ, ಅವನು ಆಟವನ್ನ ಏನಾಗ್ತಾನೆ, ಸೋಲ್ತಾನೆ. ಓಕೆ. ಸೊ 3 ಶಿರಗಳು ಅಥವಾ 3 ಪುಚ್ಚಗಳು ಬಂದರೆ ಆಟದಲ್ಲಿ ಗೆಲ್ಲುತ್ತಾನೆ. ಓಕೆ ಸಾರಿ, ಇಲ್ಲಿ 3 ಶಿರಗಳು ಮತ್ತು 3 ಪುಚ್ಚಗಳು ಬಂದರೆ ಆಟದಲ್ಲಿ ಗೆಲ್ತಾನಂತೆ. ಸೊ ಹಾಗಾದ್ರೆ ಇಲ್ಲಿ 3 ಶಿರ ಮತ್ತು 3 ಟೇಲ್ ಬರುವ ಸಾಧ್ಯತೆ ಏನಾಗತ್ತೆ ಮಕ್ಕಳೇ, 2 ಆಗತ್ತೆ. ಸೊ ಅದನ್ನ ಬಿಟ್ಟು ಹೆಡ್ ಟೇಲ್ ಹೆಡ್ ಟೇಲ್ ಟೇಲ್ ಹೆಡ್, ಸೊ ಇದು ಎಷ್ಟಾಗತ್ತೆ, 6 ಆಗತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಹನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆ. ಸೊ ಹನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆ ಏನಾಗತ್ತೆ ಹೇಳಿ, 6/8 ಆಗತ್ತೆ. ಓಕೆ. ಸೊ 6/8 ಇದನ್ನ ಸಿಂಪ್ಲಿಫೈ ಮಾಡಿದಾಗ 3/4 ಬರುತ್ತೆ. ಓಕೆ. ಸೊ ಅದೇ ಹನೀಫನು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಏನಾಗ್ತಾ ಇತ್ತು, 2/8 ಆಗ್ತಿತ್ತು. ಯಾಕೆ ಹೇಳಿ, ಇಲ್ಲಿ ಯಾವಾಗ 3 ಕಾಯಿನ್ ಅನ್ನ ಚಿಮ್ಮಿದಾಗ ಹೆಡ್ 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 ಟೇಲ್ 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 ಬರುತ್ತೋ, ಸೊ ಆಗ ಅವನೇನ್ ಮಾಡ್ತಾನೆ, ಈ ಒಂದು ಆಟವನ್ನ ಗೆಲ್ತಾನೆ. ಸೊ ಇಲ್ಲಿ ಕೇಳಿದವರು ಆಟವನ್ನ ಸೋಲೋದು. ಸೊ ಹಾಗಾಗಿ ಏನಾಗುತ್ತೆ, ಅವನು ಸೋಲುವ ಸಂಭವನೀಯತೆ ಎಷ್ಟಾಯ್ತು, 6 ಆಯ್ತು. ಸೊ ಹಾಗಾಗಿ 6/8. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 3/4 ಬರುತ್ತೆ. ಹಾಗಾಗಿ ಇಲ್ಲಿ ಹನೀಫನು ಸೋಲುವ ಸಂಭವನೀಯತೆ ಏನಾಗತ್ತೆ, 3/4 ಆಗತ್ತೆ ಮಕ್ಕಳೇ. ಓಕೆ. ಓಕೆ. ಸೊ ಇಲ್ಲಿ ಒಂದು ಹೇಳಿಕೆ ಇದೆ. ಸೊ ಇದನ್ನ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅನ್ನೋದನ್ನ ನೋಡ್ಬೇಕು. ಸೊ ಸರಿಯಾಗಿದ್ರೆ ಹೇಗ್ ಸರಿ ಇದೆ ಅನ್ನೋದನ್ನ ಹೇಳ್ಬೇಕು ಮಕ್ಕಳೇ. ಸೊ ಒಂದು ದಾಳವನ್ನ ಎಸೆದಾಗ, ಒಂದು ದಾಳ ಇದೆ, ಸೊ ಅದನ್ನ ಎಸೆದಾಗ 2 ಸಾಧ್ಯ ಫಲಿತಗಳು ಇರುತ್ತೆ. ಓಕೆ. ಒಂದು ಬೆಸ ಸಂಖ್ಯೆ ಅಥವಾ ಒಂದು ಸಮ ಸಂಖ್ಯೆ. ಆದ್ದರಿಂದ ಒಂದು ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ 1/2 ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸರಿಯಾಗಿದೆಯೋ ತಪ್ಪಾಗಿದೆಯೋ, ಆಕ್ಚುಲಿ ಇದು ಸರಿಯಾಗಿದೆ ಮಕ್ಕಳೇ. ಸೊ ಯಾಕೆ ಹೇಳಿ, ಒಂದು ದಾಳದಲ್ಲಿ ಎಷ್ಟು ನಂಬರ್ಸ್ ಇದೆ, 6 ನಂಬರ್ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪ್ರಯೋಗಗಳ ಎಲ್ಲಾ ಸಾಧ್ಯತೆಗಳೇನಾಗತ್ತೆ ಮಕ್ಕಳೇ, 6 ಆಗತ್ತೆ. ಓಕೆ. ಸೊ ಪ್ರಯೋಗದ ಎಲ್ಲಾ ಸಾಧ್ಯತೆ, ಸೊ ಪ್ರಯೋಗದ ಎಲ್ಲಾ ಸಾಧ್ಯತೆ ಓಕೆ 6 ಆಗತ್ತೆ. ಸೊ ಇಲ್ಲಿ 1 2 3 4 5 6 ಇದೆ. ಸೊ ಇಲ್ಲಿ ಸಮ ಸಂಖ್ಯೆ ಬರುವ ಸಾಧ್ಯತೆಗಳು ಯಾವ್ಯಾವುದು, 2 4 6. ಬೆಸ ಸಂಖ್ಯೆ ಬರುವ ಸಾಧ್ಯತೆಗಳು ಯಾವ್ಯಾವುದು ಮಕ್ಕಳೇ, 1 3 5 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಸಮ ಸಂಖ್ಯೆ ಬರುವಂತಹ ಸಾಧ್ಯತೆಗಳು ಏನಾಗುತ್ತೆ, ಸಂಭವನೀಯತೆ ಏನಾಗುತ್ತೆ, 3/6 ಈಕ್ವಲ್ ಟು ಏನಾಗುತ್ತೆ, 1/2. ಅದೇ ಬೆಸ ಸಂಖ್ಯೆ ಬರುವಂತಹ ಸಂಭವನೀಯತೆ ಏನಾಗುತ್ತೆ ಮಕ್ಕಳೇ,
3/6 is equal to 1/2. Okay. So 1 by, sorry, 1/2. 3 ones are 3 twos. Okay, 1/2 ಬರುತ್ತೆ. ಸೊ ಇಲ್ಲಿ ಹೇಳಿಕೆಯಲ್ಲಿ ಕೊಟ್ಟಿದ್ದು ಕೂಡ ಅದೇ. ಇಲ್ಲಿ ನೋಡಿ, ಒಂದು ದಾಳವನ್ನ ಎಸೆದಾಗ ಎರಡು ಸಾಧ್ಯ ಫಲಿತಗಳಿರುತ್ತೆ. ಒಂದು ಬೆಸ ಇರುತ್ತೆ, ಇನ್ನೊಂದು ಸಮ ಇರುತ್ತೆ. ಸಮ ಆದ್ದರಿಂದ ಒಂದು ಸಮ, ಅದರಿಂದ ಒಂದು ಬೆಸ ಪಡೆಯುವ ಸಂಭವನೀಯತೆ ಏನಾಗುತ್ತೆ? 1/2 ಬರುತ್ತೆ. ಸೊ ಅದೇ ಬೆಸ ಅಂತ ಸಮ ಅಂತ ಕೊಟ್ಟರು ಕೂಡ 1/2ನೇ ಆಗ್ತಾ ಇರ್ತಿತ್ತು. ಸೊ ಹಾಗಾಗಿ ಈ ಹೇಳಿಕೆ ಏನಾಗಿದೆ ಮಕ್ಕಳೇ? ಸರಿಯಾಗಿದೆ. ಓಕೆ. ಸೊ ಇಲ್ಲಿಗೆ ಈ ಸಂಭವನೀಯತೆಯ ಅಧ್ಯಾಯ ಕಂಪ್ಲೀಟ್ ಆಗತ್ತೆ ಮಕ್ಕಳೇ. ಸೊ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಸೊ ಇದು ತುಂಬಾ ಈಸಿ ಆಗಿರೋ ಟಾಪಿಕ್ಸ್. ಮುಖ್ಯವಾಗಿ ಈ ಎಲ್ಲ ಪರಿಕಲ್ಪನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಆಗ ನಿಮ್ಗೆ ಪ್ರಶ್ನೆಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಘಟನೆ ಅಂದ್ರೆ ಏನು, ಫಲಿತ ಅಂದ್ರೆ ಏನು ಅನ್ನೋದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಅನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಓಕೆ. ಸೊ ಇಲ್ಲಿಗೆ ಗಣಿತದ ಎಲ್ಲಾ ಟಾಪಿಕ್ಸ್ಗಳು ಕಂಪ್ಲೀಟ್ ಆಗತ್ತೆ. ಓಕೆನಾ? ಇಲ್ಲಿ 4 ಕಾರ್ಡ್ಸ್ ಗಳಿರುತ್ತಲ್ವಾ? ಸೊ ಅದರ ಹೆಸರುಗಳೇನ್ ಹೇಳಿ? ಸ್ಪೇಡ್, ಡೈಮಂಡ್, ಕ್ಲಬ್ಸ್ ಅಂತ ಹೇಳ್ತಾರೆ ಮಕ್ಕಳು. ಓಕೆ. ಕ್ಲಬ್ಸ್, ಸ್ಪೇಡ್ ಕಾರ್ಡ್ಸ್ 13 ಇರತ್ತೆ, ಡೈಮಂಡ್ಸ್ 13 ಇರತ್ತೆ, ಕ್ಲಬ್ಸ್ 13 ಇರತ್ತೆ, ಹಾರ್ಟ್ 13 ಇರತ್ತೆ ಮಕ್ಕಳೇ. ಓಕೆ. ಟೋಟಲ್ ಆಗಿ 52 ಕಾರ್ಡ್ಸ್ ಗಳು ಇರತ್ತೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿಟ್ಕೊಳ್ಬೇಕು. 52 ಕಾರ್ಡ್ಸ್ ಗಳಲ್ಲಿ ಎಷ್ಟು ಗ್ರೂಪ್ಸ್ ಇರತ್ತೆ, ಎಷ್ಟು ರೆಡ್ ಕಾರ್ಡ್ಸ್ ಇರತ್ತೆ, ಎಷ್ಟು ಫೇಸ್ ಕಾರ್ಡ್ಸ್ ಇರತ್ತೆ. ಓಕೆ. ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಈ ಒಂದು ಕಾರ್ಡ್ಸ್ಗೆ ಸಂಬಂಧಪಟ್ಟ ಹಾಗೆ ಸಂಭವನೀಯತೆಗೆ ಬರುವಂತಹ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬಹುದು ಮಕ್ಕಳೇ. ಸೊ ಮ್ಯಾಕ್ಸಿಮಮ್ ನಿಮ್ಗೆ ಕಾರ್ಡ್ಸ್ಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಓಕೆ. ಸೊ ಆದಷ್ಟು ನೀವು ಡಿಫ್ರೆಂಟ್ ಕ್ವಶನ್ಸ್ ಅನ್ನ ನೋಡ್ಕೊಂಡು ಇದನ್ನ ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ. ಇವತ್ತಿನ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.